ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ವಿಶೇಷ ಕಾರ್ಯಕ್ರಮ ಸ್ಟಾರ್ ಸೆಟ್. ನಾನಿಮ್ಮ ರೋಜಾ ಮನು ಪಾಟೀಲ್. ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ಒಂದು ಸೂಪರ್ ಆಗಿರೋ ಸೀರಿಯಲ್ ಸೆಟ್ಗೆ. ಯಾವುದು ಅಂತ ಕೇಳ್ತಾ ಇದ್ದೀರಾ? ಚಿಕ್ಕ ಯಜಮಾನಿ ಸೀರಿಯಲ್ ಸೆಟ್ಗೆ. ಇಬ್ರು ಮುದ್ದಾದ ಜೋಡಿಗಳು ನಮ್ ಜೊತೆಗಿದ್ದಾರೆ. ಒನ್ ವೇ ಲವ್ ಆಗ್ತಾ ಇದೆ. ಆ ಹೀರೋಯಿನ್ಗೆ ಗೊತ್ತಿಲ್ಲ ನಮ್ಮ ಕಾವೇರಿ ಅವರಿಗೆ ಏನು ಎತ್ತ ಏನ್ ಆಗ್ತಾ ಇದೆ, ಅವ್ರನ್ನೇ ಕೇಳ್ತಾ ಹೋಗೋಣ ಬನ್ನಿ. ಹಾಯ್, ಹಲೋ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಕಾವೇರಿ ಅವ್ರಿಗೆ ಪಾಪ ಒಂದು ವಿಚಾರ ಗೊತ್ತಿಲ್ಲ. ಏನದು? ಏನದು ಅಂತ ಯದು ಅವ್ರನ್ನೇ ಕೇಳ್ಬಿಡೋಣ. ಯದು ಅವ್ರೆ, ಹೇಗಿದ್ದೀರಾ? ಸೂಪರ್ ಆಗಿದೆ. ನೀವ್ ಹೇಗಿದ್ದೀರಾ? ನಾನು ಫೈನ್, ಚೆನ್ನಾಗಿದ್ದೀನಿ. ಏನಾಗ್ತಾ ಇದೆ? ಫ್ರೆಂಡ್ಸು ಇಬ್ರು ಅಲ್ವಾ? ಹೌದು, ಬಟ್ ಫ್ರೆಂಡ್ಸ್ ಲವರ್ಸ್ ಆಗ್ಬಾರ್ದಾ? ಓ ಬೆಸ್ಟ್ ಫ್ರೆಂಡ್ಸ್ ಮೇಕ್ ಅ ಗುಡ್ ಪೇರ್. ಯಾ ಹೌದು. ಬಟ್ ಅವರು ಒಪ್ಕೋಬೇಕಲ್ಲ, ಫ್ರೆಂಡ್ ಅಂತ ತಿಳ್ಕೊಂಡಿದ್ದಾರೆ. ಗೊತ್ತಿಲ್ಲ, ಇನ್ನ ಒಪ್ಕೊಂಡ್ರು ಒಪ್ಕೋಬಹುದು. ಸೊ ಇನ್ನ ಪ್ರಪೋಸ್ ಮಾಡಿಲ್ಲ, ಧೈರ್ಯ ಬಂದಿಲ್ಲ. Okay. ಯಾವಾಗ ಬರುತ್ತೋ ಗೊತ್ತಿಲ್ಲ, ವೇಟ್ ಮಾಡ್ತಾ ಇದೀನಿ. ಇವಾಗ ನನ್ನ ಎದುರಿಗೆ ಧೈರ್ಯ ಇದ್ರೆ ಮಾಡ್ಬಿಡಿ. ಇಲ್ಲ, ಅದು ಎಪಿಸೋಡ್ ಅಲ್ಲಿ ಮಾಡಿದ್ರೇನೆ ಚಂದ. ಓಕೆ, ಇಲ್ಲಿ ನೀವು ಮಾಡಲ್ಲ ಅಂತ ಆಯ್ತು ಹಂಗಿದ್ರೆ ನಮ್ಮ ಕ್ಯಾಮ್ರಾ ಮುಂದೆ. ಅಲ್ಲ, ಅಲ್ಲಿ ಹೆಂಗ್ ಮಾಡ್ಬೇಕು, ಪ್ರಪೋಸ್ ಮಾಡ್ಬೇಕಂತ ಸ್ಕೆಚ್ ಹಾಕೊಂಡಿದ್ರೆ? ಬಿಕಾಸ್ ಟ್ರಯಲ್ ಅಂಡ್ ಎರರ್ ನಡೀತಾನೆ ಇದೆ. ಹೌದಾ? ಶುರುಲೇ ಪ್ರಪೋಸ್ ಮಾಡ್ಬಿಡೋದ? ಲಾಸ್ಟ್ ಅಲ್ಲಿ ಎಂಡಿಂಗ್ ಅಲ್ಲಿ ಏನೋ ಮಾಡೋಣ ಅನ್ಕೊಂಡೆ. ಫಸ್ಟ್ ಪ್ರಪೋಸ್ ಮಾಡ್ಬಿಡೋದ? ನೋಡಿ ಏನ್ ಮಾಡ್ತೀರಾ. ಎಂಡಿಂಗ್ ಆಫ್ ದ ಎಪಿಸೋಡ್ ಅಲ್ಲಿ ಮಾಡೋಣ ಅಂತ ಪ್ಲಾನ್ ಇತ್ತು. ಸೊ ನೀವು ಇವಾಗ್ಲೇ ಹೇಳ್ತೀರಾ ಅಂತ. ಹೌದಾ? ನೋಡಿ, ನಿಮ್ ತಲೆಯಲ್ಲಿ ಓಡ್ತಾ ಇರೋ ಪ್ಲಾನ್ ನಂಗೆ ಹೆಂಗ್ ಗೊತ್ತಾಯ್ತು? ಇಲ್ಲ, ಅದ್ ಮಾಡ್ಸಿರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಓಕೆ, ಇನ್ನು ಫೈನ್. ಹೇಗ್ ನಡೀತಾ ಇದೆ ಧಾರಾವಾಹಿ? ಆ ಒಂದು ಜರ್ನಿ ಹೇಗ್ ಎಂಟ್ರಿ ಆದ್ರಿ ಯದು ಅವರು? ಆಕ್ಚುಲಿ ಫಸ್ಟ್ ನಾನು ಉದಯಾಲಿ ಇನ್ನೊಂದು ಸೀರಿಯಲ್ ಮಾಡ್ತಿದ್ದೆ, ಸೇವಂತಿ ಅಂತ. ಸೊ ಆಫ್ಟರ್ ದ್ಯಾಟ್ ನನಗೆ ಚಾನಲ್ ಇಂದ ಫೋನ್ ಬಂತು. ಸೊ ಈ ತರ ಇಬ್ರು ಹೀರೋ ಇದ್ದಾರೆ, ಸೊ ಈ ತರ ಚಿಕ್ಕ ಯಜಮಾನಿ ಅಂತ ಒಂದು ಸೀರಿಯಲ್ ಅಂತ. ಸೊ ನನಗೆ ಕ್ಯಾರೆಕ್ಟರ್ ಚೈತನ್ಯ ಸರ್ ಎಕ್ಸ್ಪ್ಲೇನ್ ಮಾಡಿದಾಗ ನನಗೆ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನನ್ನ ಕ್ಯಾರೆಕ್ಟರ್ ಒಂಥರ ಲೈಕ್ ವೆರಿ ಟ್ರೂ ಲವ್, ಅಂದ್ರೆ ಒನ್ ಆಫ್ ದ ಪ್ಯೂರೆಸ್ಟ್ ಲವ್ ಇರುತ್ತಲ್ಲ, ಸೊ ಆ ಫಾರ್ಮ್ ಅಲ್ಲಿ ಹೋಗುತ್ತೆ. ಒಂದು ರೆಫರೆನ್ಸ್ ಏನ್ ಕೊಟ್ಟಿದ್ರು ಅಂತಂದ್ರೆ, ನನಗೆ ಈಗ ಸಿನಿಮಾ ಇದೆಯಲ್ಲ, ಸೊ ನಾನಿ ಅವರ ಕ್ಯಾರೆಕ್ಟರ್ ತರ ಪ್ಲೇ ಆಗುತ್ತೆ ಅಂತ ಹೇಳಿದ್ರು ನನಗೆ. ಸೊ ನನಗೂ ತುಂಬಾ ಇಷ್ಟ ಆಯ್ತು. ಲೈಕ್ ಮುಂಚೆ ಎಲ್ಲ ಲೈಕ್ ಬೇರೆ ತರ ಕ್ಯಾರೆಕ್ಟರ್ಗಳು ಮಾಡಿದೀನಿ ಬೇರೆ ಬೇರೆ ಸೀರಿಯಲ್ಗಳಲ್ಲಿ. ಇದೊಂಥರ ತುಂಬಾ ವಿಭಿನ್ನ ಅನಿಸ್ತು. ಸೊ ಹಾಗಾಗಿ ಐ ಫೆಲ್ಟ್ ಗುಡ್. ಅಂದ್ರೆ ಅವರು ಹೇಳಾದ್ಮೇಲೆ ಮತ್ತೆ ಇಲ್ಲೂ ಅಷ್ಟೇ, ಇಲ್ಲಿ ಬಂದಾದ್ಮೇಲೆ ಇನ್ನೂ ಖುಷಿ ಆಯ್ತು. ಲೈಕ್ ಎಲ್ಲ ಆರ್ಟಿಸ್ಟ್ಗಳು ಲೈಕ್ ವೆರಿ ಫ್ರೆಂಡ್ಲಿ ಇದಾರೆ ಅಂಡ್ ಮೇಜರ್ ಫುಡ್ ಚೆನ್ನಾಗಿದೆ. ನಾನ್ ಇವಾಗ ತಿಂದೆ, ಸಖತ್ತಾಗಿದೆ. ಚೆನ್ನಾಗಿತ್ತಲ್ವಾ? ಸೊ ಚೆನ್ನಾಗಿದೆ, ಎಲ್ಲ ಹೋಮ್ಲಿ ಅಟ್ಮಾಸ್ಫಿಯರ್ ಇದೆ. ಸೊ ಒಂಥರ ಖುಷಿ ಆಗುತ್ತೆ. ಲೈಕ್ ಮುಂಚೆ ಸೇವಂತಿ ಅಂತ ಸೀರಿಯಲ್ ಮಾಡ್ತಿದ್ದೆ. ಆಫ್ಟರ್ ದಟ್ ಅಗೇನ್ ಐ ಆಮ್ ಬ್ಯಾಕ್ ಟು ಉದಯ. ಓಕೆ, ನೈಸ್. ಕಾವೇರಿ ಅವರು? ಸೊ ನಾನು ಆಲ್ರೆಡಿ ಮಾಡಿದ್ದೀನಿ ಉದ್ಯಾಗೆನೆ, ಕಾವ್ಯಾಂಜಲಿ ಅಂತ. ಇಟ್ ವಾಸ್ ಅ ವೆರಿ ಗುಡ್ ಶೋ. ಅಂಡ್ ಅದಾದ್ಮೇಲೆ ನಾನು ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ, ಬೇರೆ ಚಾನೆಲ್ಸ್ ಅಲ್ಲಿ ಬ್ಯುಸಿ ಆಗಿದ್ದೆ. ಬಟ್ ಒನ್ಸ್ ಐ ಗಾಟ್ ಫ್ರೀ, ಇಮಿಡಿಯೇಟ್ಲಿ ನನಗೆ ಚಿಕ್ಕ ಯಜಮಾನಿ ಕೇಳಿದ್ರು. ಅಂಡ್ ಕತೆ ಏನು ಅಂತ ಕೇಳಿದಾಗ, ಸೊ ಚಿಕ್ಕ ಯಜಮಾನಿ, ನೀವೇ ಚಿಕ್ಕ ಯಜಮಾನಿ, ಟೋಟಲಿ ಹ್ಯೂಮನ್ ಓರಿಯೆಂಟೆಡ್ ಇದು. ಸೊ ತುಂಬಾ ಚೆನ್ನಾಗಿರುತ್ತೆ ಇದೇ ತರ ಕತೆ. ಕೇಳ್ತಾ ಇರ್ಬೇಕಾದ್ರೇನೆ ತುಂಬಾ ಚೆನ್ನಾಗ್ ಅನಿಸ್ತು. ಸೊ ಚೆನ್ನಾಗಿದೆ. ಯೂಶುವಲಿ ನಾನು ಇನ್ನೊಂದು ಸೀರಿಯಲ್ ಮಾಡಿದೆ ಸನ್ ನೆಟ್ವರ್ಕ್ ಗೆನೆ, ಇದು ಅನಾಮಿಕಾ ಅಂತ. ಅದ್ರಲ್ಲೂ ಇಬ್ರು ಹೀರೋ ಇದ್ರು, ಬಟ್ ವಿಲನ್ ಕೈಂಡ್ ಆಫ್ ಅ ಥಿಂಗ್ ಇನ್ನೊಬ್ಬ ಹೀರೋ ಇದ್ರಲ್ಲಿ. ಬಟ್ ಇದ್ರಲ್ಲಿ ಇಬ್ರು ಯಾರು ಕೆಟ್ಟವ್ರಲ್ಲ, ಇಬ್ರು ತುಂಬಾ ಒಳ್ಳೆಯವರು. ಅಂಡ್ ಇಬ್ರು ಜೆನ್ಯೂನ್ ಆಗಿನೇ ಟ್ರೈ ಮಾಡ್ತಾ ಇರ್ತಾರೆ. ಓಕೆ, ಅದೇನು ಜೆನ್ಯೂನ್ ಆಗಿ ಟ್ರೈ ಮಾಡ್ತಾ ಇರೋದಂದ್ರೆ? ಅಂದ್ರೆ ನನಗೆ ಇಬ್ರ ಮೇಲೂ ನಂಗೆ ಎಕ್ಸ್ಪೆಕ್ಟೇಷನ್ ಇಲ್ಲ, ನಂಗೆ ಲವ್ ಮಾಡ್ತಾರೆ ಅಥವಾ ನನ್ನ ಪ್ರಪೋಸ್ ಮಾಡ್ತಾರೆ ಅಂತ ನಂಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಇಬ್ರ ಮೇಲೆ. ಹುಡುಗಿ ಪಾಪ, ಫ್ಯಾಮಿಲಿ, ನಾನು ಅದು ಮಾಡ್ಬೇಕು, ನಾನು ಇದ್ ಮಾಡ್ಬೇಕು, ನಾನು ಅಷ್ಟು ದೊಡ್ಡ ಪೋಸ್ಟ್ ಹೋಗ್ಬೇಕು, ನಾನು ಒಂದ್ ದೊಡ್ಡ ಕಂಪ್ನಿ ಕಟ್ಟಬೇಕು ಅನ್ನೋದು ನಂದು. ಈ ಲವ್ ಮದ್ವೆ ಎಲ್ಲ ಇನ್ನ ತಲೆಯಲ್ಲಿ ಇಲ್ಲ ನನಗೆ ಸದ್ಯಕ್ಕೆ. ನಮ್ಮಮ್ಮ ಅಪ್ಪ ಇರಲ್ಲ ನನಗೆ ಸೀರಿಯಲ್ ಅಲ್ಲಿ. ಸೊ ಮನೇನ ತುಂಬಾ ಚೆನ್ನಾಗಿ ನಡೆಸ್ಕೋಬೇಕು. ನಾವು ತುಂಬಾ ರಿಚ್ ಫ್ಯಾಮಿಲಿಯಿಂದ ಬಿಲಾಂಗಿಂಗ್ ಆಗಿದ್ರುನು ನಮ್ ಚಿಕ್ಕಪ್ಪ ಎಲ್ಲ ಮೋಸ ಮಾಡಿಸ್ಕೊಂಡು ನಮ್ದೆಲ್ಲ ಹೋಗಿರತ್ತೆ. ವಿ ಆರ್ ವೆರಿ ಲೈಕ್ ಮಿಡಲ್ ಕ್ಲಾಸ್ ಇವಾಗ. ಸೊ ನಾವ್ ಮತ್ತೆ ಆ ಸ್ಥಾನಕ್ ಬರ್ಬೇಕು, ಅದಕ್ಕಿಂತ ಎತ್ತರವಾಗಿ ಬೆಳಿಬೇಕು ಅನ್ನೋದೇ ನನ್ ಫೋಕಸ್. ಸೊ ಈ ಇದ್ರಲ್ಲಿ ಅಂದ್ರೆ ಇಬ್ರು ಒಂಥರ ಚೆನ್ನಾಗಿದ್ದಾರೆ. ಹಿ ಇಸ್ ವೆರಿ ಕೇರಿಂಗ್, ವೆರಿ ಫ್ರೆಂಡ್ಲಿ. ನೀವೇನಂದ್ರು ಬೈದ್ರು ಬೈಸ್ಕೊತಾನೆ, ಆಮೇಲೆ ಮತ್ತೆ ಬರ್ತಾನೆ ವಾಪಸ್ಸು ಮನೆಗೆನೆ. ಅವನು ಒಂಚೂರು ರಿಚ್ ಕಿಡ್ ಆದ್ರೂ ಹಿ ಇಸ್ ಆಲ್ಸೋ ಲೈಕ್, ಅವನಿಗೆ ನಾನ್ ಬೈಯೋದು ಅಷ್ಟು ಸಲಿಗೆಯಿಂದ ಇರೋದೇ ಇಲ್ಲ. ಸ್ವಲ್ಪ ಡಿಸ್ಟೆನ್ಸೇ ಮೇಂಟೈನ್ ಮಾಡ್ತಾ ಇರ್ತೀನಿ. ಬಟ್ ಐ ಆಮ್ ವೆರಿ ಕ್ಲೋಸ್ ಟು ಯದು ಇನ್ ದಿಸ್ ಸೀರಿಯಲ್. ಸೊ ಈಸ್ ಲೈಕ್ ಬೆಸ್ಟ್ ಬಡಿ. ಅಂದ್ರೆ ಗರ್ಲ್ಸ್ ಯಾರು ಫ್ರೆಂಡ್ಸೇ ಇಲ್ಲ ನಂಗೆ ಜಾಸ್ತಿ. ನಂಗೆ ಇರೋದೇ ಬೆಸ್ಟ್ ಫ್ರೆಂಡ್ ಇವನೇ, ಅದೇ ಹುಡುಗಾನೆ. ಸೊ ಆತರ ಚೆನ್ನಾಗಿದೆ. ಅಂಡ್ ಇಲ್ಲಿ ಬಂದ್ರೆ ಲೈಕ್ ಇವನು ಬ್ಯಾಂಗ್ಳೂರ್ ಅಥವಾ ನಮ್ಮ ಕನ್ನಡ ಸೀರಿಯಲ್ ಅಂತ ಅಂದ್ರೆ ನಮ್ಗೆ ಏನೋ ಒಂಥರ ಮನೆಗ್ ಬಂದಂಗೆ ಅನಿಸ್ತಾ ಇರತ್ತೆ. ಕೆಲ್ಸ ಮಾಡ್ತಿದೀವಿ ಅನ್ನೋ ಫೀಲೇ ಇರಲ್ಲ ನಮಗೆ. ಅಯ್ಯೋ ಯಾಕಾದ್ರೂ ಬರ್ತೀವಿ, ಇವ್ರ ಮುಖ ಯಾಕೆ ನೋಡ್ತೀವಿ, ಹಿಂಗ ಅನ್ಸೋದೇ ಇಲ್ಲ. ಅನ್ಸೋದಿಲ್ಲ, ಯಾವತ್ತೂ ಅನ್ಸಲ್ಲ.
ಫೀಲ್ ಬರುತ್ತೆ. Okay. ವಾವ್, ಒಬ್ರ ಮುಖ ನೋಡಿದ ತಕ್ಷಣ ವಾವ್ ವಾವ್ ವಾವ್, ಅವ್ರನ್ನ ಮಾತಾಡ್ಸ್ಬೇಕು, ಇವ್ರನ್ನ ಮಾತಾಡ್ಸ್ಬೇಕು, ಅದು ಕೇಳ್ಬೇಕು, ಇದು ಕೇಳ್ಬೇಕು. Okay. ನಾವು ಕೂತ್ಕೊಂಡ್ರೆ ಮಾತಾಡ್ತಾನೆ ಇರ್ತೀವಿ. Super. ಅದ್ ಏನ್ ಮಾತಾಡ್ತೀವಿ ಅಂತಾನೆ ಗೊತ್ತಿರಲ್ಲ ನಮಗೆ. ಮಾತಾಡೋದಿಲ್ಲ ಅಂದ್ರೆ ಅಟ್ಲೀಸ್ಟ್ ಕಣ್ಣಲ್ಲಾದ್ರೂ ವಾವ್. ಸುಮ್ನೆ ಅಂತ ಇರಲ್ಲ. ನಾವೆಲ್ಲರೂ ಒಂಥರ ಏನೋ ಖುಷಿ ಖುಷಿ ಆಗ್ತಿರತ್ತೆ ಇವ್ರನ್ನೆಲ್ಲ Okay. ನೋಡ್ತಾ ಇದ್ರೆ. ಆರ್ಟಿಸ್ಟ್ ಗಳಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ನಮ್ ಡೈರೆಕ್ಟರ್ ಆಗಿರ್ಬೋದು, ಒನ್ ಆಫ್ ದ ಬೆಸ್ಟ್ ಟೀಮ್ ಅಂಡ್ ಬೆಸ್ಟ್ ಸೀರಿಯಲ್. ನಾನು ಇವಾಗ ವರ್ಕ್ ಮಾಡ್ತಾ ಪೀಸ್ ಆಗಿದ್ದೀನಿ. ಒಂದು ಹಿಂಗೆ ರಿಗ್ರೆಟ್ಸ್ ಅಂತ ಇಲ್ಲ. ಅಂದ್ರೆ ಯಾಕೆ ಮಾಡ್ತಾ ಇದೀವೋ, ಏನಪ್ಪಾ ಇಲ್ಲಿ ಬಂದ್ರೆ ಹಿಂಗೆ ಹಂಗೆ ಅಂತ ಏನು ಆತರ ನಮ್ ಕಂಪ್ಲೇಂಟ್ಸೇ ಇಲ್ಲ. ಫುಲ್ ಫನ್ ಆಗಿ ಮಜಾ ಮಾಡ್ಕೊಂಡು ನಾವು ಶೂಟಿಂಗ್ ಮಾಡ್ತಾ ಸೂಪರ್. ಓಕೆ, ಇನ್ನ ಯದು ಅವರು ಇಂಡಸ್ಟ್ರಿಗೆ ಹೇಗೆ ಎಂಟರ್ ಆಗಿದೆ ಅಂತ ಹೇಳಿದ್ರಿ. ಒಳ್ಳೆ ಪಾತ್ರ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಹೌದು. ಅದನ್ನೆಲ್ಲ ಹೊರತುಪಡಿಸಿ ಆಕ್ಟರ್ ಆಗಿರ್ಲಿಲ್ಲ ಅಂತ ಹೇಳಿದಿದ್ರೆ ಏನಾಗಿರ್ತಾ ಇದ್ರು? ಇಲ್ಲ, ನಂಗೆ ಸೆಕೆಂಡ್ ಥಾಟೇ ಇರಲಿಲ್ಲ. ಆಪ್ಷನ್ನೇ ಇರ್ಲಿಲ್ಲ. ಆಪ್ಷನ್ ಇತ್ತು. ಆಕ್ಚುಲಿ ಬೇಸಿಕಲಿ ಐ ಆಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರ್. ವಾವ್. ನನಗೆ ಕ್ಲಾರಿಟಿ Okay. ಸಿಕ್ಕಿದ್ದು ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ. Okay. ಸೊ ನಾನು ಮೂಲತಃ ರಂಗಭೂಮಿ ಕಲಾವಿದ. ಸೊ ಅಭಿನಯ ತರಂಗ ಅಂತ ಒಂದು ಹನುಮನಗರಲ್ಲಿದೆ. ಸೊ ಆಫ್ಟರ್ ಇಂಜಿನಿಯರಿಂಗ್ ನನಗೆ ಲೈಕ್ ಗೊತ್ತಾಯ್ತು ಏನದು ಇವಾಗ ಮಿಕ್ಕಿದೆಲ್ಲ ಇವಾಗ ಹೆಂಗಾಗಿದೆ ಅಂತಂದ್ರೆ, ಟು ಬಿ ವೆರಿ ಫ್ರಾಂಕ್, ಈಗ ಇಂಜಿನಿಯರ್ಸ್ ಎಲ್ಲ ಇವಾಗ ಪೇರೆಂಟ್ಸ್ಗೆ ಇಂಜಿನಿಯರ್ಸ್ ಮಾಡಿಸ್ಬೇಕು ಅಂತ ತೀರಾ ಲೈಕ್ ಫೋರ್ಸ್ ಮಾಡಿ ಮಾಡಿಸ್ತಾರೆ. So, ಅದು ಹೆಂಗಾಗತ್ತೆ ಅಂತಂದ್ರೆ, ಈಗ ಇರೋದೇ ಒಂದು ಕಾಮನ್ ಇದು ಲೈಕ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಡೆವಲಪರ್ ಟೆಸ್ಟರ್ ಅಂತ ಇರುತ್ತೆ. ನೀವು ಇವಾಗ ನಾನು ಓದಿದ್ದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಸೊ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಓದಾದ್ಮೇಲೆ ಅದ್ರ ತಕ್ಕನಂಗೆ ನಮ್ಮ ಇಂಡಿಯಾಲಿ ಜಾಬ್ಸ್ ಇದೆ, ಇಲ್ಲ ಅಂತೇನಿಲ್ಲ, ಕಡಿಮೆ ಇದೆ ಒಂಚೂರು. ಸೊ ಇವಾಗ ಅವ್ರು ಔಟ್ ಆಫ್ ಕಂಟ್ರಿ ಹೋದ್ರೆ ಅವ್ರಿಗೆ ಆಪರ್ಚುನಿಟೀಸ್ ಇರುತ್ತೆ. ನೀವು ಯಾವುದೇ ತಗೊಳ್ಳಿ, ಲೈಕ್ ಮೆಕ್ಯಾನಿಕಲ್ ತಗೊಳ್ಳಿ ಅಥವಾ ಸಿವಿಲ್ ತಗೊಳ್ಳಿ ಅಥವಾ CS, IS, EC, ಎಲ್ಲಾರು ಒಂದೇ ತಕಡಿಗೆ ಬೀಳ್ತಾರೆ. 4 ವರ್ಷ ಓದೋದ್ ಬೇರೆ, ಕೋರ್ಸ್ ಮಾಡೋದ್ ಬೇರೆ, ಕೋರ್ಸ್ ಆದ್ಮೇಲೆ ಅಲ್ಲಿ ಹೋಗಿ ಕೆಲಸ ಮಾಡೋದ್ ಬೇರೆ. ಸೊ ಹಾಗಿರ್ಬೇಕಾದ್ರೆ ನಮ್ಗೆ ಇರೋದೊಂದು ಜೀವನ, ನಮ್ಗೆ ಏನ್ ಇಷ್ಟ ಬರುತ್ತೋ ಅದನ್ನ ಮಾಡೋಣ ಅಂತ ಫಸ್ಟ್ ಕ್ಲಾರಿಟಿ ಬಂತು. ಸೊ ನನಗೆ ಫಸ್ಟ್ ಇಂದನೂ ಇತ್ತು, ಚಿಕ್ಕ ವಯಸ್ಸಿಂದನೂ. ಬಟ್ ನನಗೆ ಭಯ ಆಯ್ತು. ಇವಾಗ ಇಂಜಿನಿಯರಿಂಗ್ 4 ವರ್ಷದ ಮಧ್ಯದಲ್ಲಿ ನಾನೇನೋ ಒಂದು ಆಕ್ಟರ್ ಆಗ್ತೀನಿ ಅಂತಂದ್ರೆ ನಮ್ಮ ಮನೇಲಿ ಏನಾದ್ರು ಅಂತಾರೆ ಅಂತ ಭಯ ಆಯ್ತು. ಅದಾದ್ಮೇಲೆ ನನ್ನ ಮನೇಲಿ ಎಕ್ಸ್ಪ್ಲೈನ್ ಮಾಡಿದೆ. ನಂಗೆ 1 ವರ್ಷ ಟೈಮ್ ಕೊಟ್ಟಿದ್ರು. ಸೊ ಈ ತರ ಏನಾದ್ರು ಪ್ರೂವ್ ಮಾಡಿದ್ರೆ ಕಂಟಿನ್ಯೂ ಮಾಡಪ್ಪ, ಅದರ್ವೈಸ್ ನೀನ್ ಜಾಬ್ ನೀನ್ ನೋಡ್ಕೊ ಅಂತ. ಟೆಕ್ ಮಹೇಂದ್ರಲ್ಲೂ ಕೆಲಸ ಆಗಿತ್ತು ನನಗೆ. ಸೊ 1 ತಿಂಗಳು ಟ್ರೈನಿಂಗ್ ಏನೋ ಒಂದು 15 ದಿನ ಏನೋ ಹೋದೆ, ಆಮೇಲೆ ಬಿಟ್ಬಿಟ್ಟೆ. ಹಂಗೆ ID ಕಾರ್ಡ್ ಇಟ್ಟು ಪಟ್ಟಂತ. ಯಾಕೆ ಅಷ್ಟೊಂದು? ಅಂದ್ರೆ ಆ ರಂಗಭೂಮಿಲಿ ಏನೋ ಆಡಿಷನ್ಸ್ ಎಲ್ಲ ನಡೀತಿತ್ತಲ್ಲ. ಸೊ ಅವಾಗ ಕೊಟ್ಟಾಗ ಇಲ್ಲ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತಂದ್ರು ನನಗೆ. ಸೊ ಸೆಲೆಕ್ಟ್ ಆಗಿದ್ದೀರಾ ಅಂದಿದ ತಕ್ಷಣ ನಾನು ಏನ್ ಮಾಡಿದೆ, ಹಂಗೆ ಹೋಗ್ತಿದ್ದವನು ID ಕಾರ್ಡ್ನ ನನ್ನ ಫ್ರೆಂಡ್ ಒಬ್ಬ ಇದ್ದ ಹಿಂದೆಗಡೆ ಕೂತ್ಕೊಳ್ಳೋನು. ಸೊ ಎಕೋ ಸ್ಪೇಸ್ ಅಂತ ಅದೊಂದು ಇದಿರುತ್ತೆ ನಿಮ್ಗೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ, ಬೆಳ್ಳಂದೂರ್ ಹತ್ರ. ಸೊ ಅರ್ಧ ದಾರಿಲಿ ಹೈವೇ ಅಲ್ಲಿ ನಾನು ರಾತ್ರಿ ಹಿಂಗ್ ID ಕಾರ್ಡ್ ಕೊಟ್ಬಿಟ್ಟು ಬರ್ಲಾ ಗುರು ಅಂದ್ಬಿಟ್ಟು ವಾಪಸ್ಸು. ಸೊ ಹಂಗಾಗಿ ನಂಗೆ ಆಮೇಲೆ 1 ವರ್ಷ ಆದ್ಮೇಲೆ ಮುಗಿಸ್ಕೊಂಡು, ಐ ವಾಸ್ ಬಿಸಿ ಇನ್ ತೆಲುಗು ಆಲ್ಸೋ. ಅದು ಮುಗ್ದಾದ್ಮೇಲೆ ಇದು ಬಂದಿದ್ದು ನನಗೆ. ಸೂಪರ್ ನೈಸ್. ಒಂಥರ ID ಕಾರ್ಡ್ ಕೊಟ್ಟು ಬಂದಿದ್ದು ಚೆನ್ನಾಗಿತ್ತು ಕತೆ. ಲೈಕ್ ಜಿ ಅಲ್ಲಿ ಹಿಟ್ಲರ್ ಕಲ್ಯಾಣ, ಮತ್ತೆ ಕಲರ್ಸ್ ಅಲ್ಲಿ ಕನ್ನಡತಿ, ಸೇವಂತಿ ಅಂತಾನೆ ಮಾಡ್ತಿದ್ದೆ. ಅರಮನೆ ಗಿಳಿ ಅಂತ ಸ್ಟಾರ್ ಸೋನ್ ಅಲ್ಲಿ ಬಂತು. ಸೊ ಉದಿಯಲ್ಲಿ ಇದು ನನ್ನ ಸೆಕೆಂಡ್ ಪ್ರಾಜೆಕ್ಟ್. ಜಿ ಅಲ್ಲೂ ಕೂಡ ನಾನು ಮಾಡ್ತಿದ್ದೆ, ಲೈಕ್ ಮೇನ್ ಲೀಡ್ ಆಗಿ ಮಾಡ್ತಿದ್ದೆ ಹಿಟ್ಲರ್ ಕಲ್ಯಾಣದಲ್ಲಿ. ಓಕೆ ನೈಸ್. ಇನ್ನ ಕಾವೇರಿ ಅವರು, ನೀವು ರಿಯಲ್ ಲೈಫ್ ಅಲ್ಲಿ ಹೇಗೆ ಮುಗ್ಧ ಹುಡುಗಿ ಇಬ್ರು ಟ್ರೈ ಮಾಡ್ತಾ ಇರ್ತಾರೆ, ಗೊತ್ತಿಲ್ಲ ನಂಗೆ ಲವ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ, ರಿಯಲ್ ಲೈಫ್ ಅಲ್ಲಿ ಹೇಗೆ? ರಿಯಲ್ ಲೈಫ್ ಅಲ್ಲಿ ನಾನು ಮುಗ್ದೆ ಅಲ್ವೇ ಅಲ್ಲ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಸೊ ಮುಗ್ದಾಗಿದ್ದ ಎಲ್ಲ ಇಲ್ಲ. ಮುಂಚೆ ಇದ್ನೇನೋ, ಬಟ್ ಸ್ವಲ್ಪ ಮುಂಚೆಯಿಂದಾನು ಹಿಂಗೆ ನಾನ್ ಸ್ವಲ್ಪ ಜೋರೇ ಇರೋದು. ನಮ್ಮ ಮನೇಲಿ ಜೋರು ಅಂದ್ರೆ ನಾನೇನೆ. ಮನೇಲಿ ನಮ್ಮ ಅಪ್ಪ ನಮ್ಮಮ್ಮ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ಎಲ್ಲರೂ ಸ್ವಲ್ಪ ಸ್ಟೇಬಲ್ ಇದಾರೆ. ನಾ ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ. ಸೊ ಯಾವಾಗ್ಲೂನು ಇದೇ ತರ ಏನು ಭಯ ಪಟ್ಕೊಳ್ಳೋದು ಅಷ್ಟೊಂದಿಲ್ಲ. ಒಂದ್ ನರ್ವಸ್ನೆಸ್ ಒಳಗಡೆ ಇರುತ್ತೆ, ಅದನ್ನ ನಾನು ಯಾವತ್ತೂ ಆಚೆ ತೋರ್ಸಲ್ಲ. ಅದ್ ನನ್ ಮುಖದಲ್ಲಿ ಗೊತ್ತಾಗ್ಬಿಟ್ರೆ ಇನ್ನ ಅಡ್ವಾಂಟೇಜ್ ತಗೊಂಡ್ಬಿಡ್ತಾರೆ. ಸೊ ಅದಕ್ಕೇನೆ ಆಲ್ವೇಸ್ ಬಿ ನಾನು ಕಾನ್ಫಿಡೆಂಟ್ ಇಲ್ಲ ಅಂದ್ರೂ ನಾನು ಕಾನ್ಫಿಡೆಂಟ್ ಇದ್ದೀನಿ ಅಂತ ನಾನು ಪೋರ್ಟ್ರೇ ಮಾಡ್ಕೊಳ್ಳೋದು. ಓಕೆ. ಇನ್ನ ಏನು ಕನಸಿನ ಡ್ರೀಮ್ ಬಾಯ್ ಬಗ್ಗೆ ರಿಯಲ್ ಲೈಫ್ ಅಲ್ಲಿ ಹೇಳಾಯ್ತು. ರಿಯಲ್ ಲೈಫ್ ಅಲ್ಲಿ ಹೇಳಾಯ್ತು ಹೇಗೆ ಇಬ್ರು ಟ್ರೈ ಮಾಡ್ತಾ ಇದ್ರೆ, ಬಟ್ ನಂಗೆ ಇಂಟ್ರೆಸ್ಟ್ ಇಲ್ಲ ಹಾಗೆ ಅಂತ. ರಿಯಲ್ ಲೈಫ್ ಅಲ್ಲಿ ಹೇಗೆ ಲವ್ ಇಂಟ್ರೆಸ್ಟ್ ಇದೆಯಾ ಹೇಗೆ ಅಂತ ಹೇಳ್ಬಿಟ್ಟು? ರಿಯಲ್ ಲೈಫ್ ಅಲ್ಲ, ಆಬ್ವಿಯಸ್ಲಿ ಎಲ್ಲಾ ಹುಡುಗಿಗೂ ಇದ್ದೇ ಇರತ್ತೆ. ಅದೇ ತರ ನನ್ಗೂನು ಕನ್ಸಿದ್ದೇ ಇದೆ ನನ್ನ ಹುಡುಗನ್ ಬಗ್ಗೆ. ಹೆಂಗಿರ್ಬೇಕು, ಹಿಂಗೇ ಇರ್ಬೇಕು, ಹಂಗೆ ನೋಡ್ಕೋಬೇಕು ಅಂತ ಎಲ್ಲ.
ಸೊ ಹೆಂಗೆ ಹೇಳ್ಬಿಡಿ ಕ್ವಾಲಿಟೀಸ್ ಇದಿದೆ ಇರ್ಬೇಕು ಅಂತ. ಪ್ರತಿ ನ್ಯೂಸ್ ಅಲ್ಲೂ ಆಕ್ಚುಲಿ ನನಗೆ ಪ್ರತಿ ಏನಾದ್ರೂ ಇಂಟರ್ವ್ಯೂ ಬಂದಾಗ್ಲೂ ಕೇಳ್ತಾರಾ? ನನಗೆ ಕೇಳೋದೇ ಇದು ಅಯ್ಯೋ ಕ್ವಾಲಿಟೀಸ್ ಹೇಳಿ ಯಾವಾಗ ಮದುವೆ ಆಗ್ತೀರಾ. ಆಕ್ಚುಲಿ ಹೆಂಗಂದ್ರೆ ಕೇರಿಂಗ್ ಇರ್ಬೇಕು ಫಸ್ಟ್ ಬೇಸಿಕ್, ಓಕೆ ರೆಸ್ಪಾನ್ಸಿಬಲ್ ಇರ್ಬೇಕು, ರೆಸ್ಪೆಕ್ಟ್ ಮಾಡ್ಬೇಕು, ಆಂಬಿಷಿಯಸ್ ಆಗಿರ್ಬೇಕು. ನಾನಂತೂ ಆಂಬಿಷಿಯಸ್ ಆಗಿ ಇದ್ದೇ ಇದ್ದೀನಿ. ನಾನು ಯಾರು ಹೇಳಿದ್ರು ನನ್ನನ್ನ ಬಿಟ್ಟು ನನ್ನ ಮನೇಲಿ ಕೂತ್ಕೊಂಡ್ರೆ ಖಂಡಿತ ನಾನು ಆ ಕೆಲ್ಸಗಳನ್ನ ಮಾಡಲ್ಲ. ಅಟ್ ದ ಸೇಮ್ ಟೈಮ್ ಅವನು ಕೂಡ ಆಂಬಿಷಿಯಸ್ ಆಗಿರ್ಬೇಕು. ಇವಳು ಮಾಡ್ತಿದ್ದಾಳ್ ಬಿಡು ನನ್ಗೇನಿದೆ ಅಂತ ಇರಬಾರ್ದು. ಅಂಡ್ ಆಬ್ವಿಯಸ್ಲಿ ಕೇರಿಂಗ್ ಅಂತೂ ಎಲ್ಲಾ ಹುಡುಗಿ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ತೀರಾ ಅಲ್ಲ ಅಂದ್ರೆ ಚಿನ್ನು ಮುನ್ನು ಅನ್ಕೊಂಡ್ ಹಿಂದೆನೆ ಓಡಾಡ್ಬೇಕು ಅಂತ ಏನಿಲ್ಲ. ಓಕೆ ಬಟ್ ಅಟ್ಲೀಸ್ಟ್ ಊಟ ಮಾಡ್ದ, ಬಂದ ಮನೆಗೆ ರೀಚ್ ಆದ, ಇದೆಲ್ಲ ಕೇಳ್ಬೇಕು. ವಾವ್ ಲವ್ವಿಂಗ್ ಸ್ವಲ್ಪ ಇರ್ಬೇಕು. ಓಕೆ ರೆಸ್ಪೆಕ್ಟ್ ಖಂಡಿತ ಮಾಡ್ಬೇಕು. ನನ್ನನ್ನೇ ಆಗ್ಲಿ ನಮ್ಮ ಮನೆಯವ್ರನ್ನೇ ಆಗ್ಲಿ, ನಮ್ಮ ಮನೆಯವ್ರನ್ನ ರೆಸ್ಪೆಕ್ಟ್ ಮಾಡಿದ್ರೆ ನಾನು ಅವ್ರ ಮನೆಯವ್ರನ್ನ ರೆಸ್ಪೆಕ್ಟ್ ಮಾಡ್ತೀನಿ. ಓಕೆ ಬರ್ಕೋತಾ ಇದಾರೆ ಅನ್ಸುತ್ತೆ ಸಾಕಷ್ಟು ಜನ ನೋಡ್ದವ್ರು ಕ್ವಾಲಿಟೀಸ್ ನೋಟ್ ಡೌನ್ ಮಾಡ್ಕೊಂಡು ಇರ್ಲಿಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾರೇನೋ. ಅದೇ ನೋಟ್ ಡೌನ್ ಮಾಡ್ಕೊಳ್ಳಿ. ಹಾಕ್ರಪ್ಪ ಸ್ವಯಂವರ application. ಮಾಡ್ತೀನಿ. ಸ್ವಯಂವರ ಮಾಡ್ತೀನಿ. So ಇಷ್ಟೇ, ಜಾಸ್ತಿ ಏನಿಲ್ಲ. ಬೇಸಿಕ್ ನೀಡ್ಸ್ ಇರ್ಬೇಕು. ಅಂದ್ರೆ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ಬೇಕು ಅಂತ ಏನಿಲ್ಲ. ಬಟ್ ಬೇಸಿಕ್ ನೀಡ್ಸ್, ಇವಾಗ ಯಪ್ಪ ಈ ದಿನ ನಾನ್ ಕೆಲ್ಸಕ್ ಹೋಗಿಲ್ಲ ಅಂದ್ರೆ ಈ ಮಂತ್ ನನಗ್ ತಿನ್ನಕ್ ಊಟನೇ ಇಲ್ಲ ಅನ್ನೋ ತರ ಎಲ್ಲ ಇರಬಾರ್ದು. ಬೇಸಿಕ್ ಇರ್ಬೇಕು. ಊಟಕ್ಕೆ, ಇರಕ್ಕೆ, ಬಟ್ಟೆಗೆ, ಅದೆಲ್ಲ ನೀಟಾಗಿರ್ಬೇಕು ಅಷ್ಟೇ. ಸೂಪರ್. ಸಿಕ್ಕಾಪಟ್ಟೆ ಬೋಲ್ಡ್ ಅನ್ಸುತ್ತೆ ನಮ್ ಕಾವೇರಿ ಅವರು. ನಂಬರ್ 1 ಕೊಟ್ಬಿಡಿ. ಹೌದಲ್ಲ, ಅದೊಂದು ನಂಬರ್ ಕನ್ನಡಗೆ, ರಿಪಬ್ಲಿಕ್ ಕನ್ನಡಗೆ ಮೆಸೇಜ್ ಮಾಡಿ ಇಂಟ್ರೆಸ್ಟೆಡ್. ಅಯ್ಯೋ ಆಮೇಲೆ ನಮಗ್ ರಿಪ್ಲೈ ಮಾಡಕ್ ಆಗಲ್ಲ, ನಾನು ಬರೀ ಅದೇ ಕೆಲಸ ಮಾಡ್ಬೇಕಾಗುತ್ತೆ. ಓಕೆ, ಇನ್ನ ಯದು ಅವರು ರಂಗಭೂಮಿ ಕಲಾವಿದರು ಅಂತ ಹೇಳಿದ್ರಿ. ನಿಮ್ಮ ಒಂದು ಜರ್ನಿಯಲ್ಲಿ 7 ಬೀಳುಗಳಿರುತ್ತೆ, ಒಂದಷ್ಟು ಸವಾಲುಗಳನ್ನ ಫೇಸ್ ಮಾಡಿರ್ತೀರಾ, ಕಷ್ಟದ ದಿನಗಳು ಕೂಡ ದಾಟ್ಕೊಂಡು ಬಂದಿರಬಹುದೇನೋ, ಆತರ ಏನಾದ್ರು ಇದ್ರೆ? ಖಂಡಿತ ಇದೆ. ಓಕೆ, ಇಲ್ಲ ಅಂದ್ರೆ ಸುಳ್ಳಾಗುತ್ತೆ. ಅಂದ್ರೆ ನನ್ಗೇನು ಐಡಿಯಾ ಇಲ್ಲ. ಸಿ ಲೈಕ್ ಐ ಆಮ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಬ್ಯಾಕ್ ಗ್ರೌಂಡ್ ಏನೂ ಇಲ್ಲ. ಸೊ ಹಿಂಗೆ ಇರ್ಬೇಕು ಅಂತ ಕನ್ಸ್ ಕಟ್ಕೊಂಡು ಬಂದವ್ ನಾನು. ಸೊ 1 ವರ್ಷ ರಂಗಭೂಮಿ ಹೆಂಗಿತ್ತು ಅಂತಂದ್ರೆ, 1 ವರ್ಷದ ಕೋರ್ಸಲ್ಲಿ ನಮ್ಗೆ ಒಂದು 3-4 ನಾಟಕ ಮಾಡಿಸ್ತಾರೆ. ಸೊ ಬೇಸಿಕಲಿ ನನ್ನ ಗುರುಗಳು ಗೋಪಾಲ್ ಕೃಷ್ಣ ದೇಶಪಾಂಡೆ ಅಂತ. ಸೊ ಅವರು ಅಂದ್ರೆ ಮಿಕ್ಕಿದ 4 ಜನ ಮಾಡಿಸಿದ್ರು. ಅದರಲ್ಲಿ ಹೆಂಗಿತ್ತು ಅಂತಂದ್ರೆ, ಮೇಜರ್ ನಾಟಕಗಳೆಲ್ಲ ಈ ಸ್ವಲ್ಪ ಕಲರ್ ಕಡಿಮೆ ಇರೋರು, ಆಮೇಲೆ ಸ್ವಲ್ಪ ಒಂಥರ ಗಡ್ಡ ಜಾಸ್ತಿ ಬಿಟ್ಕೊಂಡಿರೋರು, ಒಂಥರ ಮಾನ್ಸ್ಟರ್ ತರ ಕಾಣೋರು, ಅಂತವ್ರಿಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಸಿಗೋದು. ನಮ್ಗೆಲ್ಲ ಬರೀ ಹಿಂಗ್ ಸಣ್ಣ ಪುಟ್ಟ ಹಿಂಗ್ ಸೈಡ್ ಬಂದ್ ಹೋಗೋದು ಮಾಡ್ತಾರೆ. ಹಿಂಗೆ ಏನಪ್ಪಾ ಇದು ಹಿಂಗೇನು ಗೊತ್ತಾಗ್ತಿರ್ಲಿಲ್ಲ. ಸೊ ಅವಾಗ ಒಂದು ಅಶ್ವಿತ್ ಏನೇ ಇದ್ರು ನಮ್ಗೆ ಡಬಲ್ ಕ್ಯಾಸ್ಟಿಂಗ್ ಮಾಡ್ಸೋರು. ಸೊ ಮೇಡಮ್ ನಾನು ಮಾಡ್ತೀನಿ ಮೇಡಮ್, ನಾನು ಮಾಡಿಸಿ ಮೇಡಮ್ ಅಂತ ನಾನು ಕೇಳ್ತಿದ್ದೆ. ಅಲ್ಲಿದ್ದವ್ರು ಗೌರಿ ದತ್ತು ಮೇಡಮ್ ಅಂತ MD ಪಲ್ಲವಿ ಅವರ ತಾಯಿ, ಮೇಜರ್ ನೋಡ್ಕೋತಿರೋದು. ಸೊ ಅವ್ರನ್ನ ಕೇಳಿದೆ, ಇಲ್ಲಪ್ಪ ನಿನ್ ಫೇಸಿಗೆ ಸೆಟ್ ಆಗಲ್ಲ, ನೀನ್ ಒಳ್ಳೆ ಚಾಕ್ಲೇಟ್ ಬಾಯ್ ಇದ್ದಂಗಿದ್ಯಾ, ನಾನು ಚಾಕ್ಲೇಟ್ ಬಾಯ್ ಇದ್ದಂಗಿದ್ಯಾ ಅಂತ ಹೇಳಿ ಇದು ಮಾಡೋರು. ಸರಿ ಅಂತ ನಾನು ಕಾನ್ಸಂಟ್ರೇಟ್ ಮಾಡಿ ಎಲ್ಲ ನೋಡ್ಕೊಂಡು ಅದು ಹೆಂಗೋ ಮುಗಿಸ್ದೆ. 1 ವರ್ಷ ಹೆಂಗೋ ಕಂಪ್ಲೀಟ್ ಮಾಡಿದೆ. ಅದಾದ್ಮೇಲೆ ಕಂಪ್ಲೀಟ್ ಆಗಿದ್ದು ಲಾಸ್ಟಲ್ಲಿ, ಮೇಡಮ್ ಆದ್ರೂ ನನ್ಗೆ ಏನ್ ಮಾಡ್ಬಿಟ್ಟು ಎಲ್ಲ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳೇ ಕೊಟ್ಬಿಟ್ರಿ ನೀವು, ನಂಗೆ ಹೆಂಗೆ ಇವಾಗ ನಮ್ಮ ಪೇರೆಂಟ್ಸ್ಗೂ ನಾನು ಪ್ರೂವ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಮೇಡಮ್ ಅಂತ. ಅವ್ರೊಂದು ಮಾತಂದ್ರು, ವಿನಯ್ ನಾನೇನಾದ್ರೂ ಸುಳ್ಳು ಹೇಳಿದ್ರೆ ಅಥವಾ ಮುಂದೆ ನಿಮ್ಗೆ ಯಾವಾಗಾದ್ರೂ ನಾನು ಇನ್ನೂ ಬದುಕಿದ್ರೆ ನೀನ್ ಬಂದು ನೀನ್ ಹೇಳಿದ್ ಕರೆಕ್ಟು ಅಂತ ಹೇಳ್ತೀಯಾ, ಕೂತ್ಕೊಂಡು ಅಷ್ಟು ಜನಕ್ಕೆಲ್ಲ ಕ್ಯಾರೆಕ್ಟರ್ಗಳು ದೊಡ್ಡ ಕ್ಯಾರೆಕ್ಟರ್ಗಳು ಕೊಟ್ಟಿದ್ದಾರೆ, ನೀನು ಬಂದು ಕೂತ್ಕೊಂಡಿದ್ದಾಗ 11 ಜನ ಕ್ಯಾರೆಕ್ಟರ್ ನೀನು ಅಬ್ಸರ್ವ್ ಮಾಡ್ತಿರ್ತೀಯ, ನೀನ್ ಸಣ್ಣದ್ ಮಾಡ್ತಿದ್ಯಾ ಅಂತ ಅನ್ಕೊಂಬೇಡ. ಸೊ ಈ ನಮ್ಮ ಇಂಡಸ್ಟ್ರಿಲಿ ಪ್ರತಿಯೊಬ್ಬರು ಇದುವರೆಗೆ ಧ್ರುವ ಸರ್ಜಾ ಆಗಿರ್ಬೋದು, ಅವ್ರಾಗಿರ್ಬೋದು, ಇವ್ರಾಗಿರ್ಬೋದು, ಯಾರೇ ಇದ್ರು ಕೂಡ ಎಲ್ಲ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡು ಹೋಗಿರೋರು. ಇಲ್ಲಿ ನಿನಗೆ ಸಣ್ಣ ಪಾತ್ರ ದೊಡ್ಡ ಪಾತ್ರ ಅನ್ನೋದು ಇರಲ್ಲ. ಸೊ ನೀನ್ ಏನ್ ಅಬ್ಸರ್ವೇಷನ್ ಮಾಡ್ತೀಯ, ಆಕ್ಟ್ ಏನ್ ಮಾಡ್ತೀಯ, ರಿಯಾಕ್ಟ್ ಏನ್ ಮಾಡ್ತೀಯ, ಅದು ಇಂಪಾರ್ಟೆಂಟ್ ಆಗುತ್ತೆ. ಹೋಗಿ ನೀನ್ ಒಂದು ಬ್ರೈಟ್ ಫ್ಯೂಚರ್ ಇದೆ ಹೋಗು ಅಂತ ಹೇಳಿ ಕಳ್ಸಿದ್ರು. ದೆನ್ ಐ ಗಾಟ್ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಇಯರ್ ಅವಾರ್ಡ್ ಕೂಡ ಬಂತದು. ಸೊ ಅದಷ್ಟು ರಂಗಭೂಮಿದ ಸ್ಟೋರಿ ನನಗೆ. ಸೊ ಇದೇನೂ ಇಲ್ಲ ಮೇಜರ್ ನನಗೆ ಲೈಕ್ ಸ್ಟ್ರಗ್ಲಿಂಗ್ ಎಲ್ಲ ಅನ್ಸಿತ್ತು. ಸ್ಟ್ರಗ್ಲಿಂಗ್ ಅಂತಂದ್ರೆ ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ಬೋದು. ಬಂದಿದ ತಕ್ಷಣ ನನಗೆ ಫಸ್ಟ್ ಒಂದು ಆಚೆ ಕಡೆ ಬಂದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ದಿನ ನಾವು ಏನ್ ಮಾಡ್ತಿದ್ವಿ, ಒಂದು ಗುಂಪೆಲ್ಲ ಮಾಡ್ಕೊಂಡು ಆಡಿಷನ್ಸ್ ಎಲ್ಲ ಇವಾಗ ಅಟ್ಲೀಸ್ಟ್ ವಾಟ್ಸಪ್ ಅಲ್ಲಿ ಹಾಕೋರು. ಲೈಕ್ ಐ ಆಮ್ ಟಾಕಿಂಗ್ ಅಬೌಟ್ ಇನ್ ಬಿಟ್ವೀನ್ 2018 ಇಂಟು 19 ಸ್ಟಾರ್ಟಿಂಗ್ ಅಲ್ಲಿ. ಸೊ ಅವಾಗೆಲ್ಲ ನಮ್ಗೆ ಗ್ರೂಪ್ ಅಲ್ಲಿ ಎಲ್ಲೆಲ್ಲೋ ಮೆಸೇಜ್ ಹಾಕೋರು. ಅದ್ರಲ್ಲಿ ಒಂದು 10ರಲ್ಲಿ ಒಂದು 3 ನಮ್ಗೆ ಫೇಕ್ ಆಡಿಷನ್ಸ್ ಗಳು ಸಿಗೋದು, ಏನೋ ಸುಮ್ನೆ ಹೆಸರಿಗೆ ಬರ್ದಿರೋದು, ಆಮೇಲೆ ಸುಮ್ನೆ ಟೈಮ್ ಪಾಸ್ ಕರಿಯೋದು, ಹಿಂಗ್ ಮಾಡ್ತಾ ಇತ್ತು. ಇನ್ ಮಿಕ್ಕಿದ ಕಡೆ ಹೋದಾಗ
ಒಂದು 30-40 ಜನ ಇರೋರು, ಇನ್ನೊಂದ್ ಕಡೆ 150-200 ಜನ ಇರೋರು, ಒಂದ್ ಕಡೆ ಕಂಟಿರೇಬಲ್ ಹೋದಾಗ ಒಂದು 300-320 ಜನ ಇರೋರು ಕ್ಯೂನಲ್ಲೆಲ್ಲ ನಿಂತ್ಕೋತಾ ಇದ್ರು. ಹೌದು ಹೌದು ಅವಾಗ ಏನ್ ಮಾಡಿ ಅಲ್ಲೆಲ್ಲ ಅಲ್ಲಿ ಫ್ರೆಂಡ್ಸ್ ಆಗ್ತಿದ್ವಿ. ಅಲ್ಲಿಂದ ಮತ್ತೆ ಗ್ರೂಪ್ ಮಾಡ್ಕೊಂಡು ಅಲ್ಲಿಂದ ನಮ್ಗೆ ಜೆನ್ಯೂನ್ ಆಡಿಷನ್ ಸಿಗಕ್ ಶುರು ಆಯ್ತು. ಓಕೆ ಓಕೆ ಸೊ ಅಲ್ಲಿಂದ ಒಂದು ಜೆನ್ಯೂನ್ ಆಡಿಷನ್ಸ್ ಶುರು ಆದಾಗ ಅವಾಗ ಹೋದಾಗ ನಾನು ಒಂದ್ ಯಾವ್ದೋ ಒಂದ್ 2 ಆಡಿಷನ್ಸ್ ಕೊಟ್ಟಿದ್ದೆ, ಸೆಲೆಕ್ಟ್ ಆಯ್ತು. ನಂಗೇನು ಇನ್ನೊಂದು ಡೆಡ್ ಲೈನ್ ಇತ್ತು, ನಿಮ್ಗೆ ಏನದು ಸೀರಿಯಲ್ ಹೆಸರು ಬೇಡ, ಅದು ಒಂದು ಸೀರಿಯಲ್ ವಾಸ್ ದೇ. ಸೊ ಬಂದಿದ ತಕ್ಷಣ ನೀವು ಸೆಲೆಕ್ಟ್ ಆದ್ರಿ, ಹೀರೋ ಆಗಿ ಸೆಲೆಕ್ಟ್ ಆದ್ರಿ ಅನ್ಬಿಟ್ರು ನನಗೆ. ಓಕೆ ಅದು ಲೈಕ್ ಅಪ್ಪ ನೋಡು ಐ ಪ್ರೂವ್ಡ್ ಇಟ್ ಅಗೇನ್. ಸೊ ನಾನು ಆಯ್ತು ನನಗೆ ಬಂತು ಅಂತೇಳಿ ಇದು ಆಯ್ತು. ಮತ್ತೆ ಅದಾದ್ಮೇಲೆ ಒಂದ್ ತಿಂಗಳಾದ್ಮೇಲೆ ಮತ್ತೆ ನನಗೆ ಇನ್ನೊಂದ್ಸಲಿ ಫೋನ್ ಮಾಡಿ, ಇಲ್ಲ ನಿಮ್ ಬದಲು ಬೇರೆ ಯಾರನ್ನ ಹಾಕೊಂಡ್ರು ಅಂತಂದ್ರು. ದಟ್ ವಾಸ್ ಏನು ಅನ್ಸ್ಲಿಲ್ಲ ನನಗೆ. ಅದಾದ್ಮೇಲೆ ಇನ್ನೊಂದು ಸೀರಿಯಲ್ ಒಪ್ಕೊಂಡೆ ನಾನು, ಇನ್ನೊಂದು ಸೀರಿಯಲ್ ಬಂತು ನನಗೆ ಫೋನ್, ಕಲರ್ ಸೀರಿಯಲ್ ಒಂದು ಚಾನಲ್ ಬಂತು. ಸೊ ಅವಾಗ ನನಗೆ ಶೂಟಿಂಗು ಹೋದೆ. ಶೂಟಿಂಗ್ ಹೋಗಿ ಒಂದು 8 ದಿನ 9 ದಿನನೂ ಶೂಟ್ ಮಾಡಿದ್ವಿ, ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದ್ವಿ. ಸೊ ನಂಗೆ ಇನ್ನೂ ನೆನಪಿದೆ, ಮೇ 27ನೇ ತಾರೀಕು ಟೆಲಿಕಾಸ್ಟ್, ಅದು ಮೇ 24ನೇ ತಾರೀಕು ನನಗೆ ಫೋನ್ ಬಂತು. ಸೊ ನನಗೆ ಆ ಟೈಮಲ್ಲೆಲ್ಲ ಏನಾಗಿತ್ತು, ಇನ್ ಬಿಟ್ವೀನ್ ಆ ಗ್ಯಾಪಲ್ಲಿ ಶೂಟಿಂಗಲ್ಲಿ ನನ್ನ ತಮ್ಮನ ಮುಂಜಿ ಟೈಮ್, ಅವಾಗ ಲೈಕ್ ಒಂದು ಫಂಕ್ಷನ್ ಇತ್ತು. ಸೊ ಅವಾಗ ಎಲ್ಲರಿಗೂ ಹೇಳ್ಕೊಂಡ್ ಬಂದಿದ್ರು ನನ್ನ ಮಗ ಸೀರಿಯಲ್ ಬರ್ತೇನೆ ಅದು ಇದು ಅಂತ. ಅವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಫ್ಯಾನ್ ಪೇಜಸ್ ಓಪನ್ ಮಾಡ್ಬಿಟ್ಟಿದ್ರು. ಓಕೆ ಏನೋ ಮಾಡ್ತೀನಿ, ನಮ್ಮ ಹುಡುಗರು ಅಷ್ಟೇ, ನನ್ನ ಫ್ರೆಂಡ್ಸ್ ಎಲ್ಲ ವಾವ್ ಏನೋ ಮಾಡ್ತಿದ್ದಾನಪ್ಪ ಅದು ಇದು ಅಂತೆಲ್ಲ ಅನ್ಕೊಂಡು ಮಾಡಿದ್ರು. ಫೋನ್ ಮಾಡಿ ನನಗೆ 24th ಫೋನ್ ಮಾಡಿ, ವಿನಯ್ ನಿಮ್ ಬದಲು ಬೇರೆ ಯಾರೋ ಮಾಡ್ತಿದ್ದಾರೆ. ಸೊ ಕಾರಣ ಕೇಳಿದೆ, ನಾನು ಪರ್ಫಾರ್ಮೆನ್ಸ್ ಮಾಡಿಲ್ವಾ, ನನ್ಗೆ ಏನಕ್ಕೆ ಹಿಂಗಾಯ್ತು ಏನು ಅಂತೆಲ್ಲ ನಾನು ಐ ಆಸ್ಕ್ಡ್ ದೆಮ್. ಇಲ್ಲ ರೀ ಏನೋ ಆಯ್ತು, ನಂಗೂ ಗೊತ್ತಿಲ್ಲ, ಅದು ಚಾನಲ್ ಅವ್ರು ಬೇಡ ಅಂದ್ರು, ಬೇರೆ ಯಾರನ್ನ ಹಾಕೊಂಡಿದ್ದೀವಿ ಅಂತ ಅಂದು ಇಟ್ರು. ಸೊ ನನಗೊಂಥರ ಏನ್ ಮಾತಾಡ್ಬೇಕು ಗೊತ್ತಾಗಿಲ್ಲ ನನ್ಗೆ ಅವಾಗ. ಸೊ ಹಿಂಗೆ ಗೊತ್ತಾಯ್ತು. ಅದಾಗಿ ಕರೆಕ್ಟ್ ಒನ್ ಮಂತ್ ಒಳಗಡೆನೆ ಗೊತ್ತಾಯ್ತು. ಅದು ಅದರಿಂದ ನನಗೆ ಮೇಜರ್ ಪುಷ್ ಕೊಟ್ಟಿದ್ದು ನನ್ನ ಲೈಫಲ್ಲಿ, ಸ್ವಲ್ಪ ಒಂಥರ ಪಾಸಿಟಿವಿಟಿ ಬಂದಿದ್ದೆ ಅವಾಗ. ಸೊ ಆಫ್ಟರ್ 1 ಮಂತ್ ಹಂಗೆ ಒಂಥರ ಡಿಪ್ರೆಷನ್ ಅಲ್ಲಿ ಇದ್ದೆ. ಆಲ್ಮೋಸ್ಟ್ ಡಿಪ್ರೆಷನ್ ಅಂದ್ರೆ ತೀರಾ ಆತರ ಅಲ್ಲ, ಕುಗ್ಗೋಗೋ ತರ ಅಲ್ಲ, ಬೇಜಾರಲ್ಲಿ ಇದ್ದೆ. ಐ ವಾಸ್ ಕ್ಲೂಲೆಸ್, ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಆಫ್ಟರ್ 1 ಮಂತ್ ನನಗೆ ಒಬ್ರು ಅದೇ ಕಲರ್ಸ್ ಅಲ್ಲಿ ಒಬ್ರು ಕೆಲಸ ಮಾಡ್ತಾರೆ, ಇವಾಗ ಸುವರ್ಣಲ್ ಮಾಡ್ತಿದ್ದಾರೆ, ಮದನ್ ರಾಮ್ ವೆಂಕಟೇಶ್ ಅಂತ. ಸೊ ಅವರು ನನಗೆ ಫೋನ್ ಮಾಡಿ, ಬಾಯ್ ಇವತ್ತು ಅಕ್ಷಯ ಸ್ಟುಡಿಯೋಸ್ ನೀನು ಅಪ್ಪು ಸರ್ ಅಂದ್ರೆ ನಿಮ್ಗೆ ಇಷ್ಟ ಅಲ್ವಾ, ಮೀಟ್ ಮಾಡಿಸ್ತೀನಿ ನಿನಗೆ ಅಂತಂದ್ರೆ. ಸೊ ಐ ವಾಸ್ ಲೈಕ್ ಓಕೆ ಹೋಗೋಣ ಅನ್ಕೊಂಡು ಹೋದೆ ನಾನು. ಅಲ್ಲಿ ಹೋದಾಗ ಅಪ್ಪು ಸರ್ ಅಲ್ಲಿ ನಿಂತಿದ್ದು ಕೋಟ್ಯಾಧಿಪತಿ ಪೈಲಟ್ ಎಪಿಸೋಡ್, ಅದು ಪೈಲಟ್ ಎಪಿಸೋಡ್ ಭಾಗವಹಿಸಿದ್ದಕ್ಕೆ ಕರೆದಿದ್ರು. ಕೂತ್ಕೊಂಡಿದ್ದೀನಿ ಅಲ್ಲಿ ಒಂದು ರೌಂಡ್ ಅಲ್ಲಿ. ಸೊ ಅಲ್ಲಿ ಸುತ್ತಮುತ್ತ ಕೂತ್ಕೊಂಡಾಗ ಎಲ್ಲ ಒಂದು ಜನಸಾಮಾನ್ಯರ ಮಧ್ಯೆ ಎಲ್ಲ ಆಟೋ ಡ್ರೈವರ್ಗಳು ಅವರು ಇವರೆಲ್ಲ ಬಂದಿದ್ರು. ಒಬ್ರು ಮೇನ್ ಚಾನಲ್ ಹೆಡ್ ಅವ್ರು ಒಬ್ರು ಬಂದು ನಮ್ಮ ಮದನ್ ಸರ್ ಎಲ್ಲರಿಗೂ ಮೀಟ್ ಮಾಡಿಸ್ತಾ ಇದ್ರು. ಸರ್ ಇವ್ರ ಹೆಸರು ವಿನಯ್ ಅಂತ ಸರ್ ಅಂತ. ಸರ್ ನಮಸ್ತೆ, ಗೊತ್ತು ರೀ ಇವ್ರು ಸೀರಿಯಲ್ ಆರ್ಟಿಸ್ಟ್ ಅಲ್ವಾ. ನನಗೆ ಕೆಳಗಡೆಯಿಂದ ತುರಿತಿದೆ, ಯಾವುದು ಮಾಡೇ ಇಲ್ಲ ಇವಪ್ಪ ಹಿಂಗ್ ನಂಗೆ ಸೀರಿಯಲ್ ಆರ್ಟಿಸ್ಟ್ ಅಂತಿದ್ದಾರೆ ಅಂತ. ಆಮೇಲೆ ಸರ್ ನಿಮ್ಗೆ ಹೆಂಗ್ ಗೊತ್ತು ಸರ್, ತೆಗೆದಾಕಿದ್ದೆ ನಾನು ಒಂದು. ಅಲ್ಲಿ ಅಪ್ಪು ಸರ್ ಇದಾರೆ, ಎಲ್ಲಿದ್ದಾರೆ, ನನ್ ಕಾತ್ರ ಏನಕ್ಕೆ ಕೇಳೋಣ, ಏನಕ್ಕೆ ಆಯ್ತು ಏನಕ್ಕೆ ಸಿ ನನಗೆ ತೆಗ್ದಿದ್ದಾರೆ ಅಂತ ಬೇಜಾರಿಲ್ಲ, ಮೇ ಬಿ ಏನಾನ ಇರ್ಬೋದು, ರೀಸನ್ ಗೊತ್ತಾದ್ರೆ ಯು ಕ್ಯಾನ್ ರೆಕ್ಟಿಫೈ ಅಂಡ್ ಗೋ ಫಾರ್ವರ್ಡ್ ಅಲ್ವಾ. ಸರ್ ಯಾಕೆ ತೆಗೀರಿ ಸರ್ ಅಂತ ಕೇಳೋಣ ಅನ್ಕೊಂಡೆ, ಇದ್ದಾರೆ ಆಮೇಲೆ ಮಾತಾಡ್ತೀನಿ, ಸರಿ ಸರ್ ಆಯ್ತು ಅಂತಂದ್ರು. ಸೊ ಅದಾದ್ಮೇಲೆ ಒಂದು ವಾರ ಓಡಾಡಿದೀನಿ ಅಪ್ಪು ಸರ್. ಆಮೇಲೆ ಅಪ್ಪು ಸರ್ ಜೊತೆಗೂ ಕೂತ್ಕೊಂಡಾಗ ಆ ಟೈಮಲ್ಲಿ ಹೆಂಗ ಅನ್ಸ್ತು ಅಂತಂದ್ರೆ, ಲೈಕ್ ಇಟ್ ವಾಸ್ ಅ ಪೈಲಟ್ ಎಪಿಸೋಡ್. ಅಪ್ಪು ಸರ್ ನನ್ನನ್ನ ಹೆಂಗ್ ವೆಲ್ಕಮ್ ಮಾಡ್ತಾರೆ ಅಂತಂದ್ರೆ, ಇವರು ಕಿರುತೆರೆ ನಟ, ರಂಗಭೂಮಿ ಕಲಾವಿದ, ಸೊ ಅಂತ ಇಂಟ್ರೊಡ್ಯೂಸ್ ಮಾಡಿ ವಿನಯ್ ಕಶ್ಯಪ್ ಸಿಂಹ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಲ್ಲ ಗುರು ಅಂತ ದೊಡ್ಡ ಅಣ್ಣವ್ರ ಫ್ಯಾಮಿಲಿ ನನಗೆ ಈ ತರ ಇಂಟ್ರೊಡಕ್ಷನ್ ಕೊಟ್ಟರು, ಏನ್ ಬೇಕು, ಲೈಕ್ ಸಾಕು ನನ್ಗಿದೆ ಸಾಕು ಮೋಟಿವೇಶನ್ ಅಂತ ನನಗೆ ತಿಳ್ಕೊಂಡು ಒಂದ್ 9 ಅವರ್ ಟೈಮ್ ಸ್ಪೆಂಡ್ ಮಾಡಿದೆ ಅವ್ರ ಜೊತೆಗೆ. ಅದೇನೋ ಗೊತ್ತಿಲ್ಲ, ಅವ್ರ ಕಡೆಯಿಂದ ಜೆನ್ಯೂನ್ ಆಗಿ ಹೇಳ್ತಾ ಇದೀನಿ, ಸುಮ್ಮನೆ ಏನೋ ಹೇಳ್ಬೇಕು ಅಂತ ಹೇಳ್ತಿಲ್ಲ. ಐ ಗಾಟ್ ರಿಯಲಿ ಮೋಟಿವೇಟೆಡ್ ಅವತ್ತು, ಏನಾದ್ರೂ ಒಂದ್ ಮಾಡ್ಬೇಕು, ಏನಾದ್ರೂ ಇದ್ ಮಾಡ್ಬೇಕು ಅಂತ. ಸೊ ಆಫ್ಟರ್ ದಟ್ ಒಂಥರ ನನ್ ಥಿಂಕಿಂಗ್ ಇದೆ ಚೇಂಜ್ ಆಯ್ತು. ಅದಾದ್ಮೇಲೆ ನನಗೆ ಅದು 1 ಮಂತ್ಗೆ ನನ್ನ ಕ್ಯಾರೆಕ್ಟರ್ ಯಾವ್ದು ರೀಪ್ಲೇಸ್ ಆಗಿತ್ತಲ್ಲ, ಅವ್ರು ನನಗೆ 3 ಮಂತ್ಸ್ 2 ಮಂತ್ಸ್ ಕಂಟಿನ್ಯೂಟಿ ಅಂತ ಹೇಳಿದ್ರು. ನೋಡಿದ್ರೆ 1-1.5 ತಿಂಗಳಿಗೆ ನಾನು ಇನ್ನೊಂದು ಸೀರಿಯಲ್ ಸೇರ್ಕೊಂಡೆ, ಅರಮನೆ ಗಿಳಿ ಅಂತ. ನಾನು ಅವತ್ತು ಎಂಟ್ರಿ, ಅವತ್ತು ಎಪಿಸೋಡ್ ಆ ಕ್ಯಾರೆಕ್ಟರ್ ಆಕ್ಸಿಡೆಂಟ್ ಆಗಿ ಸತ್ತೋಗಿರುತ್ತೆ, ಕೋಇನ್ಸಿಡೆನ್ಸ್ ಆಗಿ. ಸೊ ಈ ತರ ಎಲ್ಲ ಆಫ್ಟರ್ ದಟ್ ಎಲ್ಲ ಚೆನ್ನಾಗಾಯ್ತು. ಅದೊಂದು ಇನ್ಸಿಡೆಂಟ್ ಅಷ್ಟೇ, ಬಟ್ ಐ ಆಮ್ ಡೂಯಿಂಗ್ ವೆಲ್ ನೌ. ನೈಸ್, ಚೆನ್ನಾಗಿತ್ತು ನಿಮ್ಮ ಕತೆ. ಎಸ್, ಕಾವೇರಿ ಅವ್ರದ್ದು ಈ ರೀತಿಯಾಗಿ ಪ್ರತಿಯೊಬ್ಬ ಈಗ ಹೆಣ್ಮಕ್ಳು ಅಂತ ಅಂದ್ರೆ ಓಕೆ ಅವಕಾಶ ಈಸಿಯಾಗಿ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ, ಬಟ್ ನಮಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ನಾವು ಮುಂದೆ ಬರೋದು ಅಂತ ಹೇಳ್ಬಿಟ್ಟು. ಒಬ್ಬ ನಾಯಕಿಯಾಗಿ ಮುಂದೆ ಬರೋದು ಅಂದ್ರೆ ಸಾಕಷ್ಟು ಸವಾಲಿರುತ್ತೆ. ನೀವು ಫೇಸ್ ಮಾಡಿದಂತಹ ಸವಾಲುಗಳು? ಖಂಡಿತ
ಹುಡುಗಿರೇ ಆಗ್ಲಿ ಹುಡುಗರೇ ಆಗ್ಲಿ ಇಂಡಸ್ಟ್ರಿ ಆಕ್ಟಿಂಗ್ ಅನ್ನೋದು ಎಲ್ಲರಿಗೂ ಬರಲ್ಲ ಅಂಡ್ ಈಸಿಯಾಗಿ ಖಂಡಿತ ಸಿಗಲ್ಲ. ಈಸಿಯಾಗಿ ನಿಮ್ಗೆ ಯಾವ್ದೋ ಸೈಡ್ ಪಾತ್ರಗಳೇನಾದ್ರೂ ಸಿಗ್ಬಹುದು ಬಿಟ್ರೆ ನಾಯಕಿಯಾಗಿ ನಿಮಗ್ ಸಿಗೋದು ನೀವ್ ಎಲಿಜಿಬಲ್ ಇದ್ರೆ ಮಾತ್ರಾನೇ ಸಿಗೋದು. ಅಂಡ್ ಅದಕ್ಕೆ ಜೆನ್ಯೂನ್ ಆಗಿ ನಿಮ್ದು ಒಂದು ಸ್ಟ್ರಗಲ್ ಇರ್ಲೇಬೇಕು, ನಿಮ್ ಹತ್ರ ಒಂದು ಟ್ಯಾಲೆಂಟ್ ಇರ್ಲೇಬೇಕು. ಸುಮ್ನೆ ಏನು ಬರಲ್ಲ, ನಾನ್ ಬ್ಯೂಟಿಫುಲ್ ಆಗಿದ್ದೀನಿ ಅಂತ ಅಂದ್ರೂ ಏನು ಪ್ರಯೋಜನ ಇಲ್ಲ. ನಾನ್ ಫಿಗರ್ ಆಗಿದ್ದೀನಿ ಅಂದ್ರೂ ಪ್ರಯೋಜನ ಇಲ್ಲ. ಅದಕ್ಕೆ ಆದಂತ ಒಂದು ಸ್ವಲ್ಪ ಕ್ಯಾಟಗರೀಸ್ ಇದೆ. ಇದೇ ತರ ಇರ್ಬೇಕು ಹೀರೋಯಿನ್, ಇದೇ ತರ ಪರ್ಫಾರ್ಮ್ ಮಾಡ್ಬೇಕು, ಇದೇ ತರ ನಡವಳಿಕೆ ಇರ್ಬೇಕು ಅನ್ನೋದಿದೆ. ಅದನ್ನೆಲ್ಲಾ ನೋಡ್ಬಿಟ್ಟೆ ಚಾನೆಲ್ ಅವ್ರು ತಗೊಳ್ಳೋದು. ಸುಮ್ನೆ ಎಲ್ಲ ಅವ್ರು ತಗೊಳ್ಳೋದು ಇಲ್ಲ. ತುಂಬಾ ಅದನ್ನೆಲ್ಲ ಡೀಪ್ ಆಗಿ ಥಿಂಕ್ ಮಾಡ್ಬಿಟ್ಟು ಒಂದ್ 6 ಕೋಟಿ ಜನಕ್ ನೀವು ತೋರಿಸ್ತೀರಾ ಅಂದ್ರೆ ಅದ್ರ ಏನೋ ಇರ್ಬೇಕಲ್ವಾ ಸ್ಪೆಷಲ್. ಎಲ್ಲಾರ ತರಲ್ಲೂ ಇದ್ದಿದ್ರೆ ಏನಕ್ಕೆಲ್ಲ ಎಲ್ಲಾರು ಹೀರೋಯಿನ್ ಆಗ್ತಾರೆ. ಇಟ್ ವಾಸ್ ನಾಟ್ ಈಸಿ ಫಾರ್ ಅಟ್ ಆಲ್. ನಂದು ಹೆಂಗಂದ್ರೆ ನಾನು ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ನಂಗೆ ಆಕ್ಚುಲಿ ಫಸ್ಟ್ ನಾನು ತುಂಬಾ ಚಿಕ್ಕವಳಿದ್ದಾಗ ಅಮ್ಮ ಟಿವಿ ಒಳಗಡೆ ಹೆಂಗ್ ಹೋಗೋದು, ಟಿವಿ ಒಳಗಡೆ ಹೆಂಗ್ ಹೋಗೋದು, ಅಮ್ಮ ಅದನ್ನ ಹೊಡಿಬೇಕು ಅಂದ್ರೆ ಅವಾಗ ಬಾಕ್ಸ್ ತರ ಹಿಂದೆಗಡೆ ಒಂದು ಬಾಕ್ಸ್ ಬರೋದು, ಆ ತರ ಟಿವಿ ಇತ್ತು ನಮ್ಮ ಮನೇಲಿ. ನಾನು ಅಲ್ಲಿ ಒಂದ್ ಸ್ವಲ್ಪ ಗ್ಯಾಪ್ ಇತ್ತು, ಅಲ್ಲಿ ನೋಡ್ತಾ ಇದ್ದೆ ಕಾಣಿಸ್ತಾರ ಅಂತ. ನಮ್ಮ ಮಮ್ಮಿ ಟಿವಿ ಒಳಗಡೆ ಇರ್ತಾರ ಅವರು ಅಂತ ಹೇಳಿದ್ರು ನನಗೆ, ಅವ್ರಿಗೂ ಗೊತ್ತಿರ್ಲಿಲ್ಲ. ಅಂಡ್ ಟಿವಿ ನೋಡ್ತಾ ಇರ್ತಾ ಇದ್ದೆ, ಹಂಗ ಹೋಗ್ಬೇಡ ಶಾಕ್ ಹೊಡಿಯತ್ತೆ ಅಂತಿದ್ರು. ಆಮೇಲೆ ಒಂದ್ ಸ್ವಲ್ಪ ಬುದ್ಧಿ ಬಂದ್ಮೇಲೆ ನಾನು ಟೀಚರ್ ಆಗ್ಬೇಕು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆಲ್ಲ. ಆಮೇಲೆ ದೆನ್ ಒಂದು 4th 5th 6th ಎಲ್ಲ ಬಂದಾಗ IAS ಆಫೀಸರ್ ಆಗ್ಬೇಕು ನಾನು. ಆಮೇಲೆ ಒಂದು 10th ಎಲ್ಲ ಬಂದಾಗ ನಾನು ಮೆಡಿಕಲ್ ಮಾಡ್ಬೇಕು, ಅದು ಇದೇ ಕಾಲೇಜಲ್ಲಿ ಮಾಡ್ಬೇಕು. ಐ ಆಮ್ ಆಲ್ಸೋ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಬ್ರಾಹ್ಮಿನ್ಸ್. ಸೊ ಆಕ್ಟಿಂಗ್ ಎಲ್ಲ ಏನ್ ತಲೆ ಇರಲಿಲ್ಲ. ಅಂಡ್ ಅವಾಗ ನಮ್ಮ ಮನೇಲಿ 10th ಎಲ್ಲ ಇದ್ದಾಗ ನನ್ಗೆ ಅದೇ ಕಾಲೇಜಲ್ಲಿ ಮೆಡಿಕಲ್ ಸೀಟ್ ಕೊಡ್ಸಿದ್ರೆ ನಾನು ಹೋಗ್ತೇನೆ. 4 ಕೋಟಿ ಡೊನೇಷನ್ ಕೊಟ್ಟು ಯಾರು ಕೊಡಿಸ್ತಾರೆ, ಹೋಗ್ ನೀನು ಕಲ್ತಿಲ್ಲ ಅಂದ್ರೆ ಕಲ್ತಿಲ್ಲ, ಎಲ್ಲಿಂದ ತರೋಣ ಅಂತ ಅಂದ್ರು. ಆಯ್ತಾ ಹಂಗಿದ್ರೆ ನಾನು ಮಾಡಲ್ಲ, ನಾನು ಕಾಮರ್ಸ್ ಮಾಡ್ತೀನಿ, ನಾನು ಸೈನ್ಸ್ ಮಾಡಲ್ಲ ಅಂದೆ. ಆಯ್ತು ಅಂದ. ನನ್ಗೆ ಅಷ್ಟರಲ್ಲೇ ನನ್ಗೆ ಸ್ಟಡೀಸ್ ಮೇಲೆ ಅಷ್ಟೊಂದು ವಾವ್ ಅನ್ನೋ ತರ ಏನಿರ್ಲಿಲ್ಲ. 10th ವರೆಗೂ ಚೆನ್ನಾಗಿ ಓದ್ದೆ. ಆಮೇಲೆ ಫ್ರೆಂಡ್ಸ್ ನೋಡಿ ಇದು ನೋಡಿ ಕಾಲೇಜ್ ಎಲ್ಲ ನೋಡಿ ಒಂಥರ ಅವಾಗ ಒಂದ್ ಸ್ವಲ್ಪ ಕ್ರೇಜ್ ಇತ್ತು. ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೆಲ್ಲ ಚೆನ್ನಾಗಿದ್ದೆ ಅಂತ. ಆಕ್ಟರ್ ಆಗ್ಬೇಕು, ಮಾಡೆಲಿಂಗ್ ಮಾಡ್ಬೇಕು. ಮಾಡೆಲ್ ಮಾಡಕ್ಕೆ ನಾನು ಹೈಟ್ ಸರಿ ಇರ್ಲಿಲ್ಲ. ಆಮೇಲೆ ಒಂದ್ ಸ್ವಲ್ಪ ದಿನ ಏರ್ ಹಾಸ್ಟೆಸ್ ಆಗ್ಬೇಕು ನಾನು ಅಂತ, ಏನೇನೋ ಆಂಬಿಷನ್ಸ್ ನಂದು. ಅದ್ ಹಿಂಗೆ ಈ ಹುಡುಗಿರ್ ಮನ್ಸು ಕೋತಿ ತರ ಅಂತಾರಲ್ಲ, ನೀವು ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. ಆಮೇಲೆ ಸುಮ್ನೆ ಫೋಟೋ ಶೂಟ್ಸ್ ಮಾಡಿಸ್ತಾ ಇದ್ದೆ. ಬೆಳಗಾಂ ನನ್ನ ಊರು, ಬೆಳಗಾವಿ ಬೈದ್ ಬಿಡ್ತಾರೆ ಆಮೇಲೆ ಸುಮ್ನೆ ಫೋಟೋ ಶೂಟ್ಸ್ ಮಾಡ್ಸೋದು, ಫೇಸ್ಬುಕ್ ಎಲ್ಲ ಚೆನ್ನಾಗಿರೋ ಮೊಬೈಲ್ ಎಲ್ಲ ಕೊಡ್ಸಿದ್ರು ಮನೇಲಿ. ಸೊ ಹಂಗೆಲ್ಲ ಹಾಕ್ದಾಗ ಒನ್ ಫೈನ್ ಡೇ ಒಬ್ರು ಮೆಸೇಜ್ ಹಾಕಿದ್ರು, ಈ ತರ ಏನು ಡಾನ್ಸ್ ಶೋಗೆ ಬರ್ತೀರ. ಡಾನ್ಸ್ ನಾನು ಅಷ್ಟೊಂದು ಚೆನ್ನಾಗಿ ಮಾಡಿದ್ರೆ ವಾವ್, ಫುಲ್ ಟ್ರೈನ್ಡ್ ಡಾನ್ಸರ್ ಏನಲ್ಲ, ಕಲ್ಸ್ಕೊಟ್ರೆ ಮಾಡ್ತೀನಿ ಅಂತ. ಆಮೇಲೆ ಏನು ಬೇಡ ಅಂತ ಅನಿಸ್ತು. ಆಮೇಲೆ ಅವ್ರೇನೆ ನಂಗೆ ಇನ್ನೊಬ್ರು ಕಾಂಟ್ಯಾಕ್ಟ್ ಕೊಟ್ಬಿಟ್ಟು, ಕಾಸ್ಟಿಂಗ್ ಅವ್ರದ್ದು ಯಾರ್ದು ಆಡಿಷನ್ಸ್ ಇದ್ರೆ ಹೇಳ್ತಾರೆ, ಅಟೆಂಡ್ ಮಾಡ್ಬೇಕು. ನನ್ ಜರ್ನಿ ಹೆಂಗಿದೆ ಅಂದ್ರೆ, ನಮ್ಮ ಅಮ್ಮ ಅಪ್ಪ ಇಬ್ರು ವರ್ಕಿಂಗು, ನಮ್ಮ ಅಕ್ಕ ನನ್ನ ಎಲ್ಡರ್ ಸಿಸ್ಟರು, ನಾವಿಬ್ರು ಜೊತೆ ಮಾಡಿ ಕಳ್ಸ್ಬಿಡೋದು ಬೆಂಗಳೂರಿಗೆ. ನೈಟ್ ಅಲ್ಲಿಂದ ಬಸ್ ಎಲ್ಲ ಬುಕ್ ಮಾಡಿಸ್ತಾ ಇದ್ರು. ನೈಟ್ ಅಲ್ಲಿಂದ ಬಸ್ ಹತ್ತೋದು, ಇಲ್ಲಿ ಬಂದು ಬೆಳಿಗ್ಗೆ ಬಂದು ಇಳಿಯೋದು ಬ್ಯಾಂಗ್ಳೂರ್ಗೆ, ಆಡಿಷನ್ಸ್ ಇದ್ದಲ್ಲಿ ಹೋಗೋದು, ಆಡಿಷನ್ ಕೊಡೋದು, ಮತ್ತೆ ಅವತ್ ನೈಟ್ ಬೆಳಗಾಂಗೆ ಬಸ್ ಹತ್ಬಿಟ್ಟು ಮತ್ತೆ ಬೆಂಗಳೂರಿಂದ ಬಸ್ ಹತ್ಬಿಟ್ಟು ಬೆಳಗಾಂ ಹೋಗೋದು. ಆತರ 1-2 ಸಲ ರಿಲೇಟಿವ್ಸ್ ಹತ್ರ ಇದ್ವಿ, ನಮ್ಗೇನೋ ಸೆಟ್ ಆಗ್ಲಿಲ್ಲ, ಬೇಡ ಅಂತ ಅನಿಸ್ತು. ಹಿಂಗ್ ಬಂದ್ರೆ ಹಿಂಗೆ ಹೋಗ್ಬಿಡೋಣ ಅಂತ. ಸೊ ಆಮೇಲೆ ಇಷ್ಟೇ ದುಡ್ಡು ಕೊಟ್ಟು ಕಳ್ಸೋರು. 2,000 ಅಂದ್ರೆ 2,000 ಕೊಟ್ಟು ಕಳ್ಸೋರು ನಮಗೆ, ಬುಕ್ ಮಾಡಿಸ್ಬಿಟ್ಟು 2,000. ಅದು ಅಲ್ಲೇ ತಿಂದ್ಬಿಟ್ಟು ಅಲ್ಲಿ ಓಡಾಡಿದ್ರಲ್ಲೇ ಖಾಲಿ ಆಗ್ಬಿಡೋದು ನಮಗೆ. ಅವಾಗ ಇನ್ ಜಾಸ್ತಿ ಕೇಳಂಗಿಲ್ಲ, ಏನು ಇಲ್ಲ. ಅವಾಗ ಫೋನ್ ಪೇ ಗಿನ್ ಪೇ ಏನು ಇರ್ಲಿಲ್ಲ ನಮ್ಮ ಹತ್ರ. ಆಮೇಲೆ ಓಕೆ ಅಂತ ಅಂದ್ಬಿಟ್ಟು ಒಂದು ಸೀರಿಯಲ್ ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಬಂದೆ. ಫಸ್ಟ್ ಟೈಮ್ ಒಂದು ಕಲರ್ ಸೂಪರ್ ಅಂತ ಒಂದು ಚಾನೆಲ್ ಬರ್ತಾ ಇತ್ತು. ಮುಂಚೆ ಅದ್ರಲ್ಲಿ ಸೀರಿಯಲ್ಸ್ ಬರ್ತಾ ಇತ್ತು, ಇವಾಗ ಬರ್ತಾ ಇಲ್ಲ. ಆ ಚಾನೆಲ್ಗೆ ಆಡಿಷನ್ ಕೊಟ್ಟೆ ಫಸ್ಟ್ ಟೈಮು. ಆಮೇಲೆ ವಾಪಸ್ ಬೆಳಗಾಂ ಹೋಗಿ ಒಂದು 20-30 ಡೇಸ್ ಆಯ್ತು. ನೀವು ಸೆಲೆಕ್ಟ್ ಆಗಿದ್ದೀರಾ ಒಂದು ವಿಲನ್ ಕ್ಯಾರೆಕ್ಟರ್ಗೆ, ಬನ್ನಿ. ಅದು ತುಂಬಾ ಇಂಟರ್ವ್ಯೂಸ್ ಅಲ್ಲಿ ಹೇಳಿದೀನಿ ನನ್ನ ಸ್ಟ್ರಗ್ಲಿಂಗ್ ಸ್ಟೋರಿ ಅದೇನು ಅಂತ, ಬನ್ನಿ ಅಂತ ಅಂದ್ರು. ಹೋದೆ. ಸ್ವಲ್ಪ ವರ್ಕ್ಶಾಪ್ಸ್ ತರ ಹಂಗೆ ಒಂದ್ 2 ದಿನ 3 ದಿನ ಮಾಡಿದ್ರು. ಅದಾದ್ಮೇಲೆ ಇನ್ನೇನ್ ನಾಡಿದ್ ಪ್ರೋಮೋ ಶೂಟು ನನ್ನ ಕರೆದು ಬಿಟ್ಟು, ಇಲ್ಲ ಅಮ್ಮ ನೀನು ರೀಪ್ಲೇಸ್ ಮಾಡೋ ಅಂತಿದ್ದಾರೆ ಚಾನಲ್ ಇಂದ. ಸೇಮ್ ನಂದು ಸ್ಟೋರಿ ಇವ್ರದ್ದು. ಅದಕ್ಕೆ ನನಗೆ ಗೊತ್ತಿರ್ಲಿಲ್ಲ ಇವ್ರದ್ದು. ಇಷ್ಟ ದಿನ ಮಾತಾಡಿದ್ರು, ಇದ್ರ ಬಗ್ಗೆ ಮಾತಾಡಿರ್ಲಿಲ್ಲ. ನೀನು ತುಂಬಾ ಪಾಸಿಟಿವ್ ಕಾಣಿಸ್ತೀಯಂತೆ, ನೀನು ನೆಕ್ಸ್ಟ್ ಸೀರಿಯಲ್ಗೆ ಹೀರೋಯಿನ್ ಮಾಡ್ತಾರಂತೆ, ಇವಾಗ ನೀನ ಬೇಡ ತೆಗಿ ಅಂತ ಹೇಳ್ತಿದ್ದಾರೆ. ನಾನು ಬಟ್ಟೆ ಎಲ್ಲಾ ತಗೊಂಡ್ಬಿಟ್ಟಿದ್ದೀನಿ ಖುಷಿಗೆ. ನನ್ ಮನೆಯಿಂದ ಕಾಸು ಹಾಕಿಸ್ಕೊಂಡು ಒಂದು 50-60 ಸಾವಿರ ರೂಪಾಯಿದ್ದು ಬಟ್ಟೆ ಎಲ್ಲಾ ತಗೊಂಡು, ಮನೆ ರೆಂಟ್ ತಗೊಂಡು
ಎಲ್ಲ ಮಾಡ್ಬಿಟ್ಟಿದೀನಿ. ಎಕ್ಸಾಮ್ BCom ಓದ್ತಾ ಇದ್ದೆ ನಾನು. ಐ ವಾಸ್ ಜಸ್ಟ್ 19 ಅವಾಗ. ಎಲ್ಲ ಮಾಡ್ತಾ ಇದ್ದೀನಿ. ಹಿಂಗ್ ಅಂದ್ಬಿಟ್ರು ಒಂದೇ ಸಲ ನಂಗೆ ಹಾರ್ಟ್ ಅಟ್ಯಾಕ್. ನಾನು ಆಕ್ಚುಲಿ 1 ಮಂತ್ ಡಿಪ್ರೆಷನ್ ತರಾನೇ ಅಲ್ಲೇ ಕೂತ್ಕೊಂಡು 1 ವಾರ ಅತ್ತೆ ಬೆಳಗಾಂ ಮುಖ ತೋರ್ಸಂಗಿಲ್ಲ, ಇವಾಗ ಮನೆಗೆ ಹೋಗಿ ಏನ್ ಮಾಡೋಣ, ಏನ್ ತಲೆನೇ ಓಡ್ತಾ ಇಲ್ಲ. ಬದ್ದಿದ್ದವ್ರಿಗೆಲ್ಲ ಕಾಲ್ ಮಾಡ್ದೆ, ಏನ್ ಆಡಿಷನ್ಸ್ ಇದೆ, ಎಲ್ಲಾ ಕಡೆ ಆಡಿಷನ್ಸ್ ಹೋಗಿ ಬಂದೆ ನಾನು 1 ವಾರದಲ್ಲಿ. ಯಾರು ಕಾಲ್ ಬ್ಯಾಕ್ ಮಾಡ್ಲಿಲ್ಲ. ತುಂಬಾ ಬೇಜಾರಾಗೋಯ್ತು. ಅಯ್ಯಯ್ಯೋ ಇದು ಯಾಕೋ ನಮಗ್ ಸರಿ ಬರಲ್ಲ ಅನ್ಸತ್ತೆ, ಬೆಂಗಳೂರೇ ಮೋಸ ಅಂತ ಹೇಳ್ತಾ ಇದ್ರು ಮನೇಲೆಲ್ಲ, ಬೆಂಗಳೂರು ಹೋಗ್ಬಾರ್ದು ಅಂತ. ಸೊ ಬೆಂಗಳೂರು ಮೋಸ ಅನ್ಕೊಂಡು ವಾಪಸ್ ಹೋದೆ. ಎಕ್ಸಾಮ್ ಫುಲ್ ಪ್ಯಾಕ್ ಮಾಡ್ಕೊಂಡು, ಲಾಸ್ ಆಯ್ತಾ ಹೋಗ್ಲಿ ಬಿಡು ಪರವಾಗಿಲ್ಲ ಅಂದ್ಬಿಟ್ಟು ಮನೇಲೆಲ್ಲ ಅತ್ತಿ ಕರ್ದೆಲ್ಲ ಮಾಡಿದೆ. ಅಯ್ಯೋ ಪರವಾಗಿಲ್ಲ ಬಂದ್ಬಿಡು, ಮನೆಗ್ ಬಂದ್ಬಿಡು, ಏನಿಲ್ಲ ಬಿಡು ಓದ್ಕೊಂಡು ಆರಾಮಾಗಿ ಏನಾರು ಮಾಡಿವಂತೆ ಅಂತ ಅಂದ್ರು. ಸರಿ ಆಯ್ತು, ಇದ್ರ ಕನ್ಸೇ ಬಿಟ್ಬಿಟ್ಟಿದ್ದೆ ನಾನು. ಎಕ್ಸಾಮ್ ಅದೆಲ್ಲ ಆಗಿ 1-3-4 ತಿಂಗಳೇ ಆಗೋಯ್ತು. ಅದಾದ್ಮೇಲೆ ನನಗೆ ಅಮೃತವರ್ಷಿಣಿ 2 ಅಂತ ಒಂದು ಸೀರಿಯಲ್ ಮಾಡಿದೆ, ಫಸ್ಟ್ ಸೀರಿಯಲ್. ಆ ಪ್ರೊಡ್ಯೂಸರ್ ನನಗೆ ಕಾಲ್ ಮಾಡಿದ್ರು, ನಿಮ್ಗೆ ಮತ್ತೊಂದ್ಸಲ ಲುಕ್ ಟೆಸ್ಟ್ ನೋಡಿ ಮೇಡಮ್, ನಾನು ಲುಕ್ ಟೆಸ್ಟ್ ಎಲ್ಲ ನಾನು ಬರಲ್ಲ, ನಾನೇ ಸೆಲೆಕ್ಟ್ ನಾನು ಬರ್ತೀನಿ. ಅವಾಗ್ಲೇ ನಾನ್ ನಿಮ್ಮ ಬೆಂಗಳೂರವರೆಲ್ಲ ಸರಿಗ್ ಮೋಸ ಮಾಡ್ತೀರಾ, ನಾನ್ ಬರಲ್ಲ ಅಂತ ನಾನು. ಆಮೇಲೆ ಆಯ್ತಮ್ಮ 2 ದಿನ ಟೈಮ್ ಕೊಡು. ಆಮೇಲೆ ಇನ್ನೊಂದ್ ಸೀರಿಯಲ್ ಬರ್ತಾ ಇತ್ತು ಆ ಟೈಮಲ್ಲೇನೆ. ಇಬ್ರು ಜಗಳ, ನಮಗ್ ಬೇಕು ನಿಮಗ್ ಬೇಕು, ನಮಗ್ ಬೇಕು. ಆ ಪ್ರೊಡ್ಯೂಸರ್ ಮಾಡಿ ನೀವು ನಮಗ್ ಬೇಕು, ಈ ಪ್ರೊಡ್ಯೂಸರ್ ಮಾಡಿ ನೀವು ನಮಗ್ ಬೇಕು. ನನಗೆ ಕಾಲ್ ಮಾಡಿ ಮತ್ತೊಂದು ಪ್ರೊಡ್ಯೂಸರ್ ಕೇಳಿದ್ರು, ನಿಮ್ಗೆ ಯಾವ್ದು ಬೇಕು, ನೀವ್ ಯಾವ್ದು ತಗೋದೆ, ನೋಡಿ ನೀವ್ ಯಾರ ತಗೊಳ್ಳಿ, ನಾನ್ ಹೀರೋಯಿನ್ ಆಗ್ಬೇಕು, ಯಾರ ತಗೊಳ್ಳಿ ಅಂತ ನಾನು. ಸೊ ಹಂಗೆ ನನ್ ಜರ್ನಿ ಸ್ಟಾರ್ಟ್ ಆಯ್ತು. ಅಂಡ್ ಅಪ್ಸ್ ಅಂಡ್ ಡೌನ್ಸ್, ಹಿಟ್ ಆರ್ ಅ ಫ್ಲಾಪ್, ರನ್ನಿಂಗ್, ಐ ಮೀನ್ ಟ್ರ್ಯಾಕ್, ಅದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ನೀವು ಹೇಳೋದ್ರಲ್ಲ. ಒಟ್ನಲ್ಲಿ ಎಸ್, ಐ ಹ್ಯಾವ್ ಬಿಕಮ್ ಮಚ್ ಮೋರ್ ಸ್ಟ್ರಾಂಗರ್ ದೆನ್ ಬಿಫೋರ್. ಅಂಡ್ ತುಂಬಾ ಕಲ್ಸ್ಕೊಡ್ತು ನನಗೆ ಇಂಡಸ್ಟ್ರಿ. ಸೀರಿಯಸ್ಲಿ ತುಂಬಾ ಅಂದ್ರೆ ತುಂಬಾ ನನ್ನ ಜೀವನದಲ್ಲಿ ನನ್ಗೆ ಏರು ಇಳಿತ ಅಥವಾ ನನ್ನೋರು ತನ್ನೋರು ಯಾರು ಎತ್ತ ಅಂತ ಎಲ್ಲ ನನ್ಗೆ ಇಲ್ಲಿ ಬಂದ್ಮೇಲೆ ನನ್ಗೆ ರಿಯಲೈಸ್ ಆಗಕ್ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಅಲ್ಲಿ ಒಂದು ಗೂಡಲ್ಲಿರೋ ಹಕ್ಕಿ ತರ ಆಗ್ಬಿಟ್ಟಿದ್ದೆ ನಾನು ಬೆಳಗಾಮಲ್ಲಿ. ಅಷ್ಟೇ ಜನನ ಮೀಟ್ ಮಾಡೋದು, ಇಷ್ಟೇ ಜನನ ಮೀಟ್ ಮಾಡೋದು, ಇವ್ರ ಮನೆಗೆ ಹೋಗೋದು, ಇವ್ರ ಜೊತೆನೆ ಮಾತಾಡೋದು ಅಂತ. ಬಟ್ ಇಲ್ಲಿ ಬಂದ್ಮೇಲೆ ಇಂಟ್ರೋವರ್ಟ್ ಇದ್ದಿದ್ದೆಲ್ಲ ಎಲ್ಲ ಇವಾಗ ಏನ್ ಬೇಕದು, ಇವಾಗ ಹೋಗಿ ಅಂದ್ರೆ ಇವಾಗ ಹಂಗೆ ಬಸ್ ಹತ್ಕೊಂಡು ಅಥವಾ ಫ್ಲೈಟ್ ಹತ್ಕೊಂಡು ಹೋಗ್ತಾ ಇರೋದೆ. ಓಕೆ, ಇನ್ನ ಫೈನಲಿ ಇನ್ನು ಸಾಕಷ್ಟು 1 ಎಪಿಸೋಡ್ ಸಾಕಾಗಲ್ಲ ನಿಮ್ ಜೊತೆ ಮಾತಾಡೋಕೆ, ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದಾರೆ ಇಬ್ರು ಕೂಡ. ಬಟ್ ಡೈರೆಕ್ಟರ್ ಅಲ್ಲಿಂದಾನೆ ಕರಿತಾ ಇದಾರೆ ಕಳ್ಸಿ ಅಂತ, ಇಲ್ಲ ನಾನೇ ನೋಡಿಸ್ಬಿಡ್ತಾರೆ ಅನ್ಸುತ್ತೆ. ಎಸ್, ಫೈನಲಿ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಏನ್ ಕೇಳಿ ಬರ್ತಾ ಇದೆ ಅಂದ್ರೆ, ನಿಮಗೆ ಗಮನಕ್ಕೆ ಬಂದಿರ್ಬೋದು ಕಾಸ್ಟಿಂಗ್ ಕೌಚ್ ಅಂದ್ರೆ ಎಲ್ಲೋ ಒಂದು ಕಡೆ ನೀವು ಒಂದು ಮನವಿ ಪತ್ರವನ್ನ ಬರೆದ್ಬಿಟ್ಟು CM ಅವ್ರಿಗೆ ಸೆಂಡ್ ಮಾಡಿರೋದು, ಎಲ್ಲ ಹೀರೋಯಿನ್ಸ್ ಸಾಕಷ್ಟು ಕಲಾವಿದರು ಸೈನ್ ಮಾಡಿ ಕೊಟ್ಟಿದ್ದಾರೆ ಮೀಟು ವಿಚಾರವಾಗಿ. ಸೊ ನಿಮಗೆ ಎಲ್ಲಾದ್ರೂ ಆ ರೀತಿ ಅನುಭವ ಆಗಿದೆಯಾ, ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಟಿಲ್ ಡೇಟ್ ನನಗೆ ಸೀರಿಯಲ್ ಅಲ್ಲಿ ಆಗಿರಬಹುದು, ನನಗೆ ಯಾವುದೇ ಮೂವೀಸ್ ಕಾಲ್ ಬಂದ್ರು ನನಗೆ ಯಾವತ್ತೂ ಆ ಥರ ಯಾರೂ ಅಪ್ರೋಚ್ ಮಾಡೇ ಇಲ್ಲ. ಇನ್ನೊಂದು ಕಾಸ್ಟಿಂಗ್ ಕೌಚ್ ಅಂದ್ರೆ ಏನಾಗತ್ತೆ ಗೊತ್ತಾ, ನಿಮ್ ಕಡೆಯಿಂದಾನು ಒಂಚೂರು ಅಪ್ರೋಚ್ ಇದ್ರೇನೆ ಅಲ್ಲಿಂದ ಆ ಮಾತುಗಳು ಬರಕ್ಕಾಗೋದು. ಅಥವಾ ಅಲ್ಲಿಂದಾನು ಸ್ಟಾರ್ಟಿಂಗ್ ಬರತ್ತೆ. ನಂಗೆ ಒಂದು ಯಾವುದೋ ಆ್ಯಡ್ ಶೂಟ್ಗೆ ಏನೋ ಯಾವುದೋ ವಿಷಯಕ್ಕೆ ಏನೋ ಕೇಳಿದ್ರು, ನಾನು ಬೀಪಲ್ ಬೈದು ಬಿಟ್ಟು ಬ್ಲಾಕ್ ಮಾಡಿದೆ. ನಾನು ಈ ತರ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಅಂತ ಒಂದೇ ನನಗೆ ಅದಾಗಿರೋದು. ಅದು ಆಡ್ ಶೂಟ್ಗೆ ಅಂತ ಯಾರೋ ಕಾಲ್ ಮಾಡಿದ್ದು ಕ್ಯಾಸ್ಟಿಂಗ್ ಏಜೆನ್ಸಿಯಿಂದ. ಸೊ ಐ ಡೋಂಟ್ ಥಿಂಕ್ ಸೊ ಆ ಥರ ಇರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನನಗೆ ನನ್ನ ಗಾಡ್ಸ್ ಗ್ರೇಸ್ ನನಗೆ ಇದುವರೆಗೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನನಗೆ ಆ ಥರ ಟೀಮು ಯಾವುದೂ ಸಿಕ್ಕಿಲ್ಲ. ವೆರಿ ಇಂಟೆಲಿಜೆಂಟ್ ಜೆಂಟಲ್ಮೆನ್ಸೇ ಇದ್ದಿದ್ದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು. ನಂಗೆ ಇದುವರೆಗೂ ಎಲ್ಲ ಜೆನ್ಯೂನ್ ಪೀಪಲೇ ಸಿಕ್ಕಿದ್ದಾರೆ. ಅಂಡ್ ವೆರಿ ನೀಟ್ ಅಂಡ್ ಗುಡ್ ಪ್ರೊಡಕ್ಷನ್ಸ್ ಅಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಟಿಲ್ ಡೇಟ್. ಅಂಡ್ ಮಾಡ್ತಾನೂ ಇದ್ದೀನಿ. ಅಂಡ್ ಮುಂದೆನೂ ನಾನು ಮಾಡೋದು ಇದೇ ತರ ಪ್ರೊಡಕ್ಷನ್ಸ್ ಅಲ್ಲೇನೆ, ವಿತ್ ಅ ವೆರಿ ಗುಡ್ ಟೀಮ್ ಜೊತೆನೆ. ಸೊ ಈ ತರ ನನ್ಗೆ ಯಾವ್ದು ಅಪ್ರೋಚ್ ಆಗಿರ್ಬೋದು ಆತರ ಏನೂ ಆಗಿಲ್ಲ. ನೈಸ್. ಎಸ್, ಅಲ್ಲ ಬಿಕಾಸ್ ಇದು ನಗು ಬಂತು ಅಂದ್ರೆ ನಾವ್ ಇದ್ರ ಬಗ್ಗೆ ಮುಂಚೆ ಮಾತಾಡ್ಕೊಂಡಿದ್ವಿ. ಇನ್ಸಿಡೆಂಟ್ ನೆನಪು. ಹೌದಾ? ಓಕೆ, ಏನ್ ಇನ್ಸಿಡೆಂಟ್ ಹೇಳ್ಬಿಡಿ. ಇವತ್ತಲ್ಲ, ಇವ್ರೊಬ್ರ ಬಗ್ಗೆ ಯಾರ್ದೋ ಹೇಳಿದ್ವಿ. ಓಕೆ ಓಕೆ, ಊಹಾಪೋಹಗಳು ಬಂದಿರತ್ತಲ್ಲ, ಸೊ ಅದನ್ನ ಮಾತಾಡಿರ್ತೀವಿ. ಸೊ ಇಲ್ಲ ಪರವಾಗಿಲ್ಲ, ಶೇರ್ ಮಾಡಿ. ಸೊ ಅದೇ ಈ ತರ ಇದೆ ಅಂತ ನಾನು ಕೇಳಿದೀನಿ. ಬಟ್ ಮಾಮೂಲಿ ಆಕ್ಟರ್ಸ್ ಗಳ ಲೈಫ್ ಅಲ್ಲಿ ಸ್ವಲ್ಪ ಸ್ಟ್ರಗ್ಲಿಂಗ್, ಜೆನ್ಯೂನ್ ಸ್ಟ್ರಗ್ಲಿಂಗ್ ಇದ್ದೇ ಇರುತ್ತೆ ಯಾರಿಗೆ ಇದನ್ನು ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ. ಬಟ್ ನನ್ನ ಜರ್ನಿಲ ನಾನು ಯಾವತ್ತೂ ಆ ತರ ನೋಡಿಲ್ಲ.
ಸೊ ಆ ಥರ ಏನೋ ನೆಕ್ಸ್ಟ್ ಅನುಭವ ಆಯಿತು ಅಂತಂದರೆ ಖಂಡಿತ ನಿಮಗೆ ಹೇಳ್ತೀನಿ. ಆಮೇಲೆ ಇನ್ನೊಂದು ದ ಯಂಗ್ ಲೇಡೀಸ್ ನಾನು ಹೇಳಕ್ಕೆ, ಎಲ್ಲಾರ್ಗೂ ಹೀರೋಯಿನ್ ಆಗ್ಬೇಕು, ಎಲ್ಲ ಊರಿಂದ ನೀವು ಬರ್ತಾ ಇರ್ತೀರಾ ಬ್ಯಾಂಗ್ಳೂರ್ಗೆ, ಬಟ್ ನೀವು ಈ ಕ್ಯಾಸ್ಟಿಂಗ್ ಕೌಚ್ ಮುಖಾಂತರ ಬರ್ತೀರಾ ಅಂದ್ರೆ ಇಟ್ ಈಸ್ ನಾಟ್ ಎಟ್ ಆಲ್ ಗುಡ್ ಆಪ್ಷನ್. ಶಾರ್ಟ್ ಕಟ್ ಯಾವತ್ತೂ ನಿಮಗೆ ಇಲ್ಲಿ ವರ್ಕ್ ಆಗೋದೇ ಇಲ್ಲ. ಆ್ಯಂಡ್ ಆ ಥರ ಮಾಡ್ಕೊಂಡು ನೀವು ಬರೋದಕ್ಕೆ, ನಿಮ್ಮ ಲೈಫ್ನ ಸ್ಪಾಯ್ಲ್ ಮಾಡ್ಕೊಳ್ಳೋದಕ್ಕೆ ಅಂತೂ ಖಂಡಿತ ಬರಬೇಡಿ. ಆ ಥರ ಇರೋದೇ ಇಲ್ಲ. ಇಫ್ ಯು ಹ್ಯಾವ್ ಅ ರಿಯಲ್ ಟ್ಯಾಲೆಂಟ್ ಅಂದರೆ ಅದು ನಿಮ್ಮನ್ನು ಖಂಡಿತ, ಈ ಕಲೆ ಏನಿದೆ ಗೊತ್ತಾ, ಇದು ಆರ್ಟಿಸ್ಟ್ ಅನ್ನೋ ಒಂದು ಇದು, ಅದು ನಿಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ. ಆ್ಯಕ್ಟಿಂಗ್ ಅನ್ನೋದು ಒಂದು ಕಲಾವಿದನ್ನ ಹುಡ್ಕೊಂಡು ಬಂದೇ ಬರುತ್ತೆ. ಸೊ ಕಾಸ್ಟಿಂಗ್ ಕೌಚ್ನ ನಂಬ್ಕೊಂಡು, ಅಥವಾ ಅವ್ರು ನನಗೆ ದುಡ್ಡು ಕೇಳ್ತಾ ಇದ್ದಾರೆ ಹೀರೋಯಿನ್ ಮಾಡೋಕ್ಕೆ, ಅಥವಾ ಅವ್ರು ನಮ್ಗೇನೋ ಕೇಳ್ತಾ ಇದ್ದಾರೆ ಬೇರೆ ಥರದ್ದು ಅಂತ ಅಂದರೆ ಅದೆಲ್ಲ ಸುಳ್ಳು. ಇಲ್ಲಿ ಈ ಥರದ್ದು ಏನೂ ನಡೆಯಲ್ಲ. ಸೊ ನೀವು ದಯವಿಟ್ಟು ಅದನ್ನು ನಂಬ್ಕೊಂಡು ನೀವು ನಿಮ್ಮ ಲೈಫ್ನ ಸ್ಪಾಯ್ಲ್ ಮಾಡ್ಕೊಂಡು ಬರೋ ಥರ ಇದಿಲ್ಲ. ಆಮೇಲೆ ಇಬ್ರಿಗೂ ಕಂಫರ್ಟ್ ಇದ್ರೆ ಇಬ್ರು ಅಪ್ರೋಚ್, ಅವ್ರವ್ರದ್ದು ಇಷ್ಟ ಇದ್ರೆ ಅದು ನಾವೇನು ಹೇಳಕ್ಕಾಗಲ್ಲ. ಬಟ್ ನೀನು ಮಾಡ್ಬೇಕು ಅಂದ್ರೆ ನೀನ್ ಇದು ಮಾಡ್ಬೇಕು ಅಂತಾರಲ್ವಾ, ಅದು ತಪ್ಪು. ಅದು ಇಲ್ಲ ಇಲ್ಲಿ. ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಅಂತಾರಲ್ವಾ, ಹಾಗಿದ್ರೆ ನಾವೇನು ಮಾಡಕ್ಕಾಗಲ್ಲ. ಬಟ್ ಫೋರ್ಸೇಬಲ್ ಆಗಿ ಇಲ್ಲಿ ಫೋರ್ಸ್ ಅನ್ನೋದು ಇರಲ್ಲ. ಸೊ ಫೋರ್ಸೇಬಲ್ ಆಗಿ ಇದ್ ಮಾಡ್ತಾರೆ ಅಂದ್ರೆ ಇಟ್ ಇಸ್ ನಾಟ್ ಎಟ್ ಆಲ್ ಗುಡ್ ಆಪ್ಷನ್ ಫಾರ್ ಎನಿ ಗರ್ಲ್. ಓಕೆ, ನಿಮ್ಮಿಬ್ರ ಜೊತೆ ಮಾತಾಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನಂಗೆ ಆಕ್ಚುಲಿ ಇದನ್ನ ಎಂಡ್ ಮಾಡಕ್ಕೆ ಮನ್ಸು ಬರ್ತಾ ಇಲ್ಲ, ಅಷ್ಟು ತುಂಬಾ ಚೆನ್ನಾಗಿ ಕಾವೇರಿ ಅವರಂತೂ ತುಂಬಾ ಕ್ಯೂಟ್ ಆಗಿ ಮಾತಾಡಿದ್ರಿ. ನೀವು ಅಷ್ಟೇ ನಿಮ್ಮ ಜೀವನದಲ್ಲಿ ಆಗದಂತಹ ಏನು ಕಷ್ಟ ಸುಖಗಳೆಲ್ಲದನ್ನು ಕೂಡ ತುಂಬಾ ಸಂಕ್ಷಿಪ್ತವಾಗಿ ವಿವರಿಸಿದ್ರಿ ಅಂತ ಹೇಳ್ತಾ, ಇನ್ನಷ್ಟು ಎತ್ತರಕ್ಕೆ ಬೆಳಿರಿ, ಇನ್ನಷ್ಟು ಸಾವಿರ ಪ್ರಾಜೆಕ್ಟ್ಸ್ ಗಳು ನಿಮ್ಮನ್ನ ಹುಡುಕಿ ಬರ್ಲಿ ಅಂತ ಆಶಿಸ್ತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ ಜೊತೆ ಮಾತಾಡಿ ನಮಗೂ ತುಂಬಾ ಖುಷಿ ಆಯ್ತು. ಹೀಗೆ ಬರ್ತಾ ಇರಿ, ನಮ್ಮನ್ನ ಇಂಟರ್ವ್ಯೂ ಮಾಡಿ. ಖಂಡಿತ ಇಂಟರ್ವ್ಯೂ ಮಾಡಿದೀರಾ ಅಂತ ಅನಿಸ್ಲಿಲ್ಲ, ಕೂತ್ಕೊಂಡು ಏನೋ ಜನರಲ್ ಫ್ರೆಂಡ್ ಜೊತೆ ಮಾತಾಡ್ತಾ ಇದೀವಿ ಒಂಥರ ಲೈಟ್ ಅನಿಸ್ತು, ಲೈಕ್ ಮಾತಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.